ಅತ್ಯಾಧುನಿಕ ಸೌಲಭ್ಯಗಳು ನುರಿತ ಅನುಭವಿ ವೈದ್ಯರ ತಂಡದೊಂದಿಗೆ ಉತ್ತಮ ಚಿಕಿತ್ಸೆಗಳು ಭಾನ್ನವಿ ಆಸ್ಪತ್ರೆಯಲ್ಲಿ ಲಭ್ಯ. ನಮ್ಮಲ್ಲಿ ನ್ಯೂರಾಲಜಿ, ನ್ಯೂರೋ ಮೈಕ್ರೋಸ್ಕೋಪಿಕ್ ಚಿಕಿತ್ಸೆ, ಇಎನ್ಟಿ, ಕಿಡ್ನಿ ಸ್ಟೋನ್ಗೆ ಲೇಸರ್ ಚಿಕಿತ್ಸೆ, ಡರ್ಮಟಾಲಜಿ, ಟ್ಯಾಟೂ ರಿಮೂವಲ್ ಲೇಸರ್ ಟ್ರೀಟ್ಮೆಂಟ್, ಹೇರ್ ಟ್ರಾನ್ಸ್ಪ್ಲಾಂಟ್, ಗೈನಕಾಲಜಿ, ಪೀಡಿಯಾಟ್ರಿಕ್, ರೇಡಿಯಾಲಜಿ, ಲ್ಯಾಬೊರೇಟರಿ, ಡಯಾಗ್ನೋಸ್ಟಿಕ್ಸ್, 24x7 ಫಾರ್ಮಸಿ, ಎಮರ್ಜೆನ್ಸಿ ಮತ್ತು ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯ. ಆಧುನಿಕ ವೈದ್ಯಕೀಯ ಸಲಕರಣೆಯನ್ನ ಹೊಂದಿರುವ ಆಪರೇಷನ್ ಥಿಯೇಟರ್, ಐಸಿಯು, ಎಂಡೋಸ್ಕೋಪಿಕ್, ಡಯಾಲಿಸಿಸ್ ಚಿಕಿತ್ಸೆಗಳನ್ನು ನೀಡಲಾಗುವುದು. ಇದಲ್ಲದೆ ಸರ್ಕಾರಿ ಮತ್ತು ಯಾವುದೇ ಖಾಸಗಿ ಹೆಲ್ತ್ ಇನ್ಶೂರೆನ್ಸ್ ಯೋಜನೆಯನ್ನ ಒಳಗೊಂಡಿದೆ. ಸೇವಾ ಮನೋಭಾವ ಹೊಂದಿರುವ ವೈದ್ಯರು ಮತ್ತು ನರ್ಸಿಂಗ್ ಸಿಬ್ಬಂದಿಗಳಿಂದ ಉತ್ತಮ ಸೇವೆ ನೀಡಲಾಗುವುದು. ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗೆ ಸೂಕ್ತ ಚಿಕಿತ್ಸೆ ಪಡೆಯಲು ಭಾನ್ನವಿ ಆಸ್ಪತ್ರೆಗೆ ಭೇಟಿ ಕೊಡಿ. ಸಂಪರ್ಕಿಸಿ ಭಾನ್ನವಿ ಆಸ್ಪತ್ರೆ, P2, ಅನಿಕೇತನ ರೋಡ್, E&F ಬ್ಲಾಕ್, ಕುವೆಂಪು ನಗರ, ಮೈಸೂರು. ಸಿ ಮೈಸೂರು ವಾಹಿನಿ ಅರ್ಪಿಸುವ ಜೀವನ್ ರೇಖಾ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಾರ್ವಿ. ಚಿಕ್ಕ ಮಕ್ಕಳನ್ನ ಅದೆಷ್ಟೇ ಕಾಳಜಿಯಿಂದ ನೋಡ್ಕೊಂಡ್ರು ಕೂಡ ಒಂದಲ್ಲ ಒಂದು ಆರೋಗ್ಯ ಸಮಸ್ಯೆ ಬೆಂಬಿಡತೆ ಕಾಡುತ್ತೆ. ಹಾಗಾದ್ರೆ ಮಕ್ಕಳು ಉತ್ತಮ ಆರೋಗ್ಯವನ್ನ ಹೊಂದಬೇಕಾದ್ರೆ ಉತ್ತಮ ಪೋಷಣೆ ಅತ್ಯಗತ್ಯ. ಅದು ಪ್ರಮುಖ ಪಾತ್ರವನ್ನ ವಹಿಸುತ್ತೆ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಇವತ್ತಿನ ಒಂದು ಜೀವನ್ ರೇಖಾ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಮಕ್ಕಳ ಪೋಷಣೆ, ಆರೋಗ್ಯ, ಬೆಳವಣಿಗೆ ಮತ್ತು ಮಕ್ಕಳ ದೇಹದಲ್ಲಿ ಉಂಟಾಗುವ ಹಾರ್ಮೋನ್ ಬದಲಾವಣೆ ಕುರಿತು ಸಾಕಷ್ಟು ಮಾಹಿತಿನ ನಿಮ್ಗೆ ನೀಡ್ತಾ ಹೋಗ್ತೀವಿ. ಇದ್ರ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ನಮ್ಮೊಟ್ಟಿಗಿದ್ದಾರೆ ಮೈಸೂರಿನ ಹೆಸರಾಂತ ಆಸ್ಪತ್ರೆಯಾದ ಭಾನ್ನವಿ ಆಸ್ಪತ್ರೆಯ ಮಕ್ಕಳ ತಜ್ಞರು ಹಾಗೆ ಮಕ್ಕಳ ಹಾರ್ಮೋನ್ ತಜ್ಞರು ಆದಂತಹ ಡಾಕ್ಟರ್ ಅಕ್ಷತಾ ಅವರು. ಮತ್ತೆ ಕೆತರ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ನೀವು ಮಕ್ಕಳ ಹಾರ್ಮೋನ್ ತಜ್ಞರು ಅಂತ ಕೂಡ ಹೇಳ್ತಾ ಇದೀವಿ. ಸೊ ಹಾರ್ಮೋನ್ ನಮ್ಮ ದೇಹದಲ್ಲಿ ಯಾವ ರೀತಿ ಕೆಲಸವನ್ನ ಮಾಡುತ್ತೆ ಡಾಕ್ಟರ್? ಸೊ ಹಾರ್ಮೋನ್ ಅಂದರೆ ಏನು ಅಂದರೆ ನಮ್ಮ ದೇಹದಲ್ಲಿ ಬೇರೆ ಬೇರೆ ಗ್ರಂಥಿಗಳಿರುತ್ತೆ. ಸೊ ಈ ಗ್ರಂಥಿಯಿಂದ ಉತ್ಪತ್ತಿ ಆಗುವ ಒಂದು ಕೆಮಿಕಲ್ ಅಂತ ಹೇಳಬೇಕು ನಾವು. ಅಂದರೆ ಯಾವ ಗ್ರಂಥಿ, ಇವಾಗ ನಾವು ಬ್ರೈನಲ್ಲಿ ಒಂದು ಹೈಪೋಥಾಲಮಸ್ ಅಂತ ಒಂದು ಜಾಗ ಇರುತ್ತೆ, ಅದ್ರ ಕೆಳಗಡೆ ಒಂದು ಪಿಟ್ಯೂಟರಿ ಅಂತ ಒಂದು ಗ್ರಂಥಿ, ಇದನ್ನು ನಾವು ಮಾಸ್ಟರ್ ಗ್ಲ್ಯಾಂಡ್ ಅಂತ ಹೇಳ್ತೀವಿ. ಇದು ನಮ್ಮ ದೇಹದಲ್ಲಿರುವ ಬೇರೆ ಬೇರೆ ಗ್ರಂಥಿಗೆ ಒಂದು ಸಿಗ್ನಲ್ಸ್ನ ಕಳಿಸುತ್ತೆ. ಮಗು ಬೆಳೀತಾ ಗರ್ಭಕೋಶದಲ್ಲಿ, ತಾಯಿಯ ಗರ್ಭಕೋಶದಲ್ಲಿ ಇರುವಾಗ್ಲೇ ಬೆಳವಣಿಗೆಗೆ ಬೇಕಾಗಿರೋ ಕೆಲವು ಹಾರ್ಮೋನ್ಸ್ ಇರುತ್ತೆ. ಸೊ ಇದೆಲ್ಲ ಉತ್ಪತ್ತಿ ಆಗಬೇಕು ಅಂತ ಒಂದು ಪಿಟ್ಯೂಟರಿಯಿಂದ ಒಂದು ಸಿಗ್ನಲ್ ಹೋಗ್ತದೆ. ಅದು ಯಾವ್ಯಾವ ಗ್ರಂಥಿ, ಥೈರಾಯ್ಡ್ ಇರ್ಬೋದು, ಇಲ್ಲ ಪ್ಯಾಂಕ್ರಿಯಾಸ್ ಇರ್ಬೋದು. ಥೈರಾಯ್ಡಿಂದ ಥೈರಾಯ್ಡ್ ಹಾರ್ಮೋನ್ ಉತ್ಪತ್ತಿ ಆಗುತ್ತೆ. ಪ್ಯಾರಾಥೈರಾಯ್ಡ್ ಅಂತ ಒಂದು ಗ್ರಂಥಿಯಿಂದ ಪ್ಯಾರಾಥೈರಾಯ್ಡ್ ಹಾರ್ಮೋನ್ ಉತ್ಪತ್ತಿ ಆಗುತ್ತೆ. ಪ್ಯಾಂಕ್ರಿಯಾಸ್ ಗ್ರಂಥಿಯಿಂದ ಇನ್ಸುಲಿನ್ ಅಂತ ಉತ್ಪತ್ತಿ ಆಗುತ್ತೆ. ಹೀಗೆ ಬೇರೆ ಬೇರೆ ಗ್ರಂಥಿ, ಓವರೀಸಿಂದ ಈಸ್ಟ್ರೋಜನ್, ಟೆಸ್ಟಿಸ್ ಇಂದ ಅಂದರೆ ಬೀಜಗಳಿಂದ ಟೆಸ್ಟೋಸ್ಟಿರಾನ್, ಈ ಥರ ಬೇರೆ ಬೇರೆ ಹಾರ್ಮೋನ್ಸ್ ಅಂದರೆ ಕೆಮಿಕಲ್ಸ್ ದೇಹದಿಂದ ಉತ್ಪತ್ತಿ ಆಗುತ್ತೆ. ಇದನ್ನೇ ನಾವು ಹಾರ್ಮೋನ್ಸ್ ಅಂತ ಹೇಳ್ತೇವೆ. ಓಕೆ, ಹಾರ್ಮೋನ್ ಹೇಗೆ ನಮ್ಮ ದೇಹದಲ್ಲಿ ಕೆಲಸ ಮಾಡುತ್ತೆ ಅಂತ ನೀವು ತಿಳಿಸ್ಕೊಟ್ರಿ ಮೇಡಮ್. ಯೂಶುವಲಿ ಈಗ ನ್ಯೂ ಬಾರ್ನ್ ಬೇಬಿಯಿಂದ ಅಪ್ ಟು 15 ಇಯರ್ಸ್ವರೆಗೆ ಸಾಮಾನ್ಯವಾಗಿ ಮಕ್ಕಳಲ್ಲಿ ಕಂಡುಬರುವ ಆರೋಗ್ಯ ಸಮಸ್ಯೆಗಳು ಯಾವುದು ಮ್ಯಾಮ್? ಸೊ ಆರೋಗ್ಯ ಸಮಸ್ಯೆಗಳು ಏನಂತ ಹೇಳ್ತೀವಿ, ಇವಾಗ ಹಾರ್ಮೋನ್ ರಿಲೇಟೆಡ್ ಅಂತ ಇದ್ದರೆ ಮಕ್ಕಳ ಬೆಳವಣಿಗೆಗೆ, ಮೆದುಳ ಬೆಳವಣಿಗೆಗೆ ಏನು ನಾವು ಹೇಳ್ತೀವಿ, ಥೈರಾಯ್ಡ್ ಹಾರ್ಮೋನ್ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಸೊ ಹುಟ್ಟಿದ ಮಗುವಲ್ಲಿ ನಾವೇನು ಹಾರ್ಮೋನ್ ಸಮಸ್ಯೆ ನೋಡ್ತೀವಿ ಅಂತಂದರೆ ಕಂಜೆನಿಟಲ್ ಹೈಪೋಥೈರಾಯ್ಡಿಸಮ್ ಅಂತ ಹೇಳ್ತೀವಿ. ಅದು ಬಿಟ್ಟರೆ ಬೇರೆ ಬೇರೆ ಏನು ಕಾಯಿಲೆಗಳು ನೋಡ್ತೀವಿ, ಮಗು ಬೆಳೀತಾ ಗ್ರೋತ್ ಅಂದರೆ ಅದು ಹೈಟ್ ಬೆಳವಣಿಗೆ ಆಗಬೇಕು, ಇಷ್ಟು ಏಜಲ್ಲಿ ಇಷ್ಟು ಹೈಟ್ ಇರಬೇಕು ಅಂತ ಇರುತ್ತೆ. ಸೊ ಗ್ರೋತ್ ರಿಲೇಟೆಡ್ ಇಶ್ಯೂಸ್. ಮತ್ತು ಪ್ರೌಢಾವಸ್ಥೆಗೆ ಬರುವಾಗ ಪ್ಯುಬರ್ಟಲ್ ಇಶ್ಯೂಸ್. ಕೆಲವು ಮಕ್ಕಳು ಬೇಗನೆ ಮೆಚೂರ್ ಆಗ್ತಾರೆ, ಕೆಲವರು ವಯಸ್ಸಿಗೆ ಮೀರಿದ್ರೂ ಇನ್ನೂ ದೊಡ್ಡವರಾಗೋ ಚೇಂಜಸ್ ಕಾಣಿಸಲ್ಲ. ಅದನ್ನು ನಾವು ಡಿಲೇಡ್ ಪ್ಯೂಬರ್ಟಿ ಅಂತ ಹೇಳ್ತೀವಿ. ಬಿಟ್ಟರೆ ಡಯಾಬಿಟೀಸ್ ನೋಡ್ತಿದ್ದೀವಿ ಇವಾಗ ಮಕ್ಕಳಲ್ಲಿ, ಮತ್ತು ಬೋನ್ ರಿಲೇಟೆಡ್ ಇಶ್ಯೂಸ್. ಇದೆಲ್ಲ ಹಾರ್ಮೋನ್ ಸಮಸ್ಯೆಗಳು. ಅದು ಬಿಟ್ಟರೆ ಇವಾಗಿನ ಈ ಸೀಸನ್ ಅಂದರೆ ರೈನಿ ಸೀಸನಲ್ಲಿ ಇವಾಗ ರೆಸ್ಪಿರೇಟರಿ ಇನ್ಫೆಕ್ಷನ್ಸ್ ಜಾಸ್ತಿ ಆಗುತ್ತೆ. ಉಸಿರಾಟಕ್ಕೆ ತೊಂದರೆ, ಕೋಲ್ಡ್, ಫೀವರ್, ಮತ್ತು ಗ್ಯಾಸ್ಟ್ರೋಎಂಟ್ರೈಟಿಸ್ ಅಂತ ಹೇಳ್ತೀವಿ, ಹೊಟ್ಟೆ ಇನ್ಫೆಕ್ಷನ್ನು. ಇದೆಲ್ಲ ಈ ಸೀಸನಲ್ಲಿ ಕಂಡುಬರುವ ಕಾಮನ್ ಇನ್ಫೆಕ್ಷನ್ಸ್. ಓಕೆ, ಕಾಮನ್ ಆಗಿ ಯಾವ ರೀತಿ ಮಕ್ಕಳು ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾರೆ ಅಂತ ತಿಳಿಸ್ಕೊಟ್ರಿ. ಮೇಯ್ನ್ ಆಗಿ ನೀವು ಮಕ್ಕಳ ಹಾರ್ಮೋನ್ ತಜ್ಞರು ಅಂತಾನೆ ಇದು ಹೇಳ್ಬೋದು. ಸೊ ಮಕ್ಕಳ ಹಾರ್ಮೋನ್ ತಜ್ಞರು ಅಂತ ಅಂದಾಗ ಮ್ಯಾಮ್, ಪ್ಯುಬರ್ಟಿ ಇವಾಗ ಅದು ಒಂದು ಟಾಪಿಕ್ ತಗೊಂಡಾಗ ಮೊದಲೆಲ್ಲ ಒಂದು ಕಾಲ ಇತ್ತು, 14 ವರ್ಷ 15 ವರ್ಷ ಆದಮೇಲೆ ಒಂದು ಹೆಣ್ಮಕ್ಳು ಪ್ರೌಢಾವಸ್ಥೆಗೆ ಬರುವಂಥದ್ದಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇರ್ಬೋದು 6 or 7 ಸ್ಟ್ಯಾಂಡರ್ಡ್ಗೆ ಬೇಗನೆ ಪ್ರೌಢಾವಸ್ಥೆಗೆ ಬರ್ತಾರೆ. ಏನು ರೀಸನ್ ಮ್ಯಾಮ್ ಅದು?
ಸೊ ನಾವು ಪ್ರೌಢಾವಸ್ಥೆ ಅಂತ ತಗೊಳ್ಳುವಾಗ ಅದು ಹೆಣ್ಮಕ್ಳಲ್ಲಿ ಮತ್ತು ಗಂಡು ಮಕ್ಕಳಲ್ಲಿ ಡಿಫ್ರೆಂಟ್ ಏಜ್ ಕಟ್ ಆಫ್ ಅಂತ ಇರುತ್ತೆ. ಸೊ ಗರ್ಲ್ಸ್ ಅಂದರೆ ಹೆಣ್ಮಕ್ಳಲ್ಲಿ ನಾರ್ಮಲ್ ಏಜ್ ಅಂದರೆ 8ರಿಂದ 13 ವರ್ಷ ಅಂತ ಹೇಳ್ತೀವಿ. ಗಂಡು ಮಕ್ಕಳಲ್ಲಿ 9ರಿಂದ 14 ವರ್ಷ ಕಾಮನ್ ಏಜ್ ಆಫ್ ಪ್ಯುಬರ್ಟಿ ಅಂತ ಹೇಳ್ತೀವಿ. ಸೊ 8 ವರ್ಷಕ್ಕಿಂತ ಮುಂಚೆನೇ ಹೆಣ್ಮಕ್ಳಲ್ಲಿ ಎದೆ ಬೆಳವಣಿಗೆ ಶುರುವಾದವಾಗ, ಇಲ್ಲ 9 ವರ್ಷಕ್ಕಿಂತ ಮುಂಚೆನೇ ಗಂಡು ಮಕ್ಕಳಲ್ಲಿ ಬೀಜಗಳ ಬೆಳವಣಿಗೆ ಶುರು ಆದವಾಗ ನಾವು ಅದನ್ನು ಅರ್ಲಿ ಪ್ಯುಬರ್ಟಿ ಅಂತ ಹೇಳ್ತೀವಿ. ಇತ್ತೀಚಿನ ದಿನಗಳಲ್ಲಿ ಇದನ್ನು ಕಾಮನ್ ಆಗಿ ಸ್ಪೆಷಲಿ ಹೆಣ್ಮಕ್ಳಲ್ಲಿ ನೋಡ್ತಾ ಇದ್ದೀವಿ. ಸೊ ಇದಕ್ಕೇನು ಕಾರಣ ಅಂತಂದರೆ ಮೇನ್ಲಿ ಇವಾಗಿನ ಅತ್ಯುದನಿಕ ನ್ಯೂ ಲೈಫ್ ಸ್ಟೈಲ್ ಚೇಂಜಸ್ ಅಂತ ಹೇಳ್ತೀವಿ, ಜೀವನ ಶೈಲಿ. ಸೊ ಲೈಫ್ ಸ್ಟೈಲ್ ಚೇಂಜಸ್ ಸುಮಾರು ಬದಲಾವಣೆ ಆಗಿದೆ. ಇವಾಗ ಮಕ್ಕಳೆಲ್ಲ ತುಂಬಾ ಶುಗರಿ ಫುಡ್, ತುಂಬ ಅಲ್ಟ್ರಾ ಪ್ರಾಸೆಸ್ಡ್ ಫುಡ್, ಫಾಸ್ಟ್ ಫುಡ್ಸ್ ಜಾಸ್ತಿ ತಿಂತಿದ್ದಾರೆ. ಮತ್ತು ಕಾರ್ಬೋನೇಟೆಡ್ ಡ್ರಿಂಕ್ಸ್ ಇರಲಿ, ಪ್ಯಾಕ್ಡ್ ಫ್ರೂಟ್ ಜ್ಯೂಸಸ್, ಇದೆಲ್ಲ ತುಂಬಾ ಸೇವನೆ ಮಾಡ್ತಿದ್ದಾರೆ. ಇದರಲ್ಲಿ ಏನಿರುತ್ತೆ, ಹೈ ಶುಗರ್, ಹೈ ಸಾಲ್ಟ್ ಕಂಟೆಂಟ್ ಇರುತ್ತೆ, ಮತ್ತು ಹೈ ಫ್ಯಾಟ್ ಕಂಟೆಂಟು ಇರುತ್ತೆ. ಇದೆಲ್ಲ ಅವರ ದೇಹದ ಹಾರ್ಮೋನಲ್ ಬ್ಯಾಲೆನ್ಸ್ನ ಏರುಪೇರು ಮಾಡುತ್ತೆ ಮತ್ತು ಬೇಗನೆ ಟ್ರಿಗರ್ ಮಾಡಿ ಪ್ಯೂಬರ್ಟಲ್ ಚೇಂಜಸ್ ನೋಡ್ತಿದ್ದೀವಿ. ಇದು ಬಿಟ್ಟರೆ ಮತ್ತೆ ಏನು ಅಂದರೆ ಪ್ಲಾಸ್ಟಿಕ್ ಬಳಕೆಗಳು ಇವಾಗ ಜಾಸ್ತಿ ಆಗಿದೆ. ಪ್ಲಾಸ್ಟಿಕ್ ಬಾಟಲ್ಸ್ ಎಲ್ಲ, ಟಿಫಿನ್ ಬಾಕ್ಸಸ್ ಎಲ್ಲ, ಇದರಲ್ಲಿ ಏನಿರುತ್ತೆ, ಥ್ಯಾಲೇಟ್ಸ್ ಇಲ್ಲ, BPA ಅಂತ ಕೆಲವು ಎಂಡೋಕ್ರೈನ್ ಡಿಸ್ರಪ್ಟಿಂಗ್ ಕೆಮಿಕಲ್ಸ್ ಅಂತ ನಾವು ಹೇಳ್ತೀವಿ. ಸೊ ಇದೆಲ್ಲ ನಿಮ್ಮ ಹಾರ್ಮೋನ್ ಇಂಬ್ಯಾಲೆನ್ಸ್ ಶುರು ಮಾಡಿ, ಹಾರ್ಮೋನಲ್ ಟ್ರಿಗರ್ನ ಬೇಗ ಶುರು ಮಾಡಿ ಬೇಗ ಮಕ್ಕಳು ಪ್ರೌಢಾವಸ್ಥೆಗೆ ಬರ್ತಿದ್ದಾರೆ. ಮತ್ತು ಏನು ಕಾಸ್ಮೆಟಿಕ್ಸ್ ಇವಾಗ ತುಂಬ ಬಳಸ್ತಿದ್ದಾರೆ ಮಕ್ಕಳು. ಸೊ ಕಾಸ್ಮೆಟಿಕ್ಸಲ್ಲೂ ಈ ಎಂಡೋಕ್ರೈನ್ ಡಿಸ್ರಪ್ಟಿಂಗ್ ಕೆಮಿಕಲ್ಸ್ನ ನೋಡ್ತೀವಿ. ಅದು ಬಿಟ್ಟರೆ ಮತ್ತೆ ಇವಾಗ ಆಚೆ ಹೋಗಿ ಮಕ್ಕಳು ಆಟ ಆಡೋದೇ ಕಮ್ಮಿ ಆಗಿದೆ. ಸೊ ಫಿಸಿಕಲ್ ಆ್ಯಕ್ಟಿವಿಟಿ ಅಂತಲೂ ಇಲ್ಲ, ಸೆಡೆಂಟ್ರಿ ಲೈಫ್ ಸ್ಟೈಲ್, ಕೂತಿರೋ ಜಾಗದಲ್ಲಿ ಕೂತಿರ್ತಾರೆ. ಸೊ ಇದರಿಂದ ಒಬೇಸಿಟಿ ಮತ್ತು ಟೈಪ್ 2 ಡಯಾಬಿಟೀಸೂ ಜಾಸ್ತಿ ಆಗ್ತಿದೆ. ಈ ಒಬೇಸಿಟಿಯಿಂದನೂ ಹಾರ್ಮೋನಲ್ ಟ್ರಿಗರ್ಸ್ ಶುರುವಾಗ್ತದೆ. ಮತ್ತು ಮಕ್ಕಳಲ್ಲಿ ಸ್ಲೀಪ್, ನಿದ್ರೆನೂ ಮುಂಚೆ ಥರ ಸಫಿಷಿಯೆಂಟಾಗಿ ಮಾಡ್ತಾ ಇಲ್ಲ. ಸೊ ನಿದ್ರೆನೂ ಕಮ್ಮಿ ಆಗಿದೆ. ಮತ್ತು ಇನ್ಕ್ರೀಸ್ಡ್ ಸ್ಕ್ರೀನ್ ಟೈಮ್ ಅಂದರೆ ಮೊಬೈಲ್, TV ಎಲ್ಲ ಜಾಸ್ತಿ ನೋಡ್ತಿದ್ದಾರೆ. ಸೊ ಇದರಲ್ಲಿ ಯಾವ ಕಂಟೆಂಟ್ ನೋಡ್ತಿದ್ದಾರೆ ಅಂತಲೂ ಮ್ಯಾಟರ್ ಆಗುತ್ತೆ. ಸೊ ಮಕ್ಕಳು ಅವ್ರಿಗೆ ವಯಸ್ಸಿಗೆ ಮೀರಿದ ಕಂಟೆಂಟ್ ಕೆಲವು ನೋಡ್ತಾರೆ. ಇದರಿಂದ ಅವ್ರ ಹಾರ್ಮೋನಲ್ ಟ್ರಿಗರ್ಸ್ ಎಲ್ಲ ಶುರುವಾಗಿ ಇವಾಗಿನ ಜಗತ್ತಲ್ಲಿ ನಾವು ಅರ್ಲಿ ಪ್ಯೂಬರ್ಟಿನ ಕಾಮನ್ ಆಗಿ ನೋಡ್ತಾ ಇದ್ದೀವಿ. ಮ್ಯಾಮ್, ಇದರಿಂದ ಏನಾದರೂ ಸೈಡ್ ಎಫೆಕ್ಟ್ಸ್ ಏನಾದರೂ ಆಗುತ್ತಾ? ಯಾಕೆಂದರೆ ಬೇಗನೆ ನಾವು ಅರ್ಲಿ ಪ್ಯೂಬರ್ಟಿ ಬಂದಾಗ ಫ್ಯೂಚರಲ್ಲಿ ಏನಾದರೂ ಪ್ರಾಬ್ಲಮ್ ಆಗುತ್ತಾ? ಯಾವ ಥರ, ಹೇಗೆ ಇದು? ಸೊ 8 to 13 ಇಯರ್ಸ್ ನಾರ್ಮಲ್ ಆಗಿದೆ ಇವಾಗ. ಸೊ 8 to 13 ಅವರು ಇವಾಗ 9 ವರ್ಷಕ್ಕಿಂತ ಮುಂಚೆ ಅವರಿಗೆ ಮುಟ್ಟು ಶುರು ಆದರೆ ನಾವು ಅದು ಅರ್ಲಿ ಅಂತ ಪ್ರಿಕಾಷಸ್ ಪ್ಯೂಬರ್ಟಿ ಅಂತ ಹೇಳಿಬಿಟ್ಟು ಯಾಕೆ ಅಂತ ಕಾರಣಗಳನ್ನ ಕಂಡುಹಿಡಿಬೇಕಾಗುತ್ತೆ. ಅದರ್ವೈಸ್ ನಾರ್ಮಲ್ 8 ವರ್ಷ ಆದಮೇಲೆ ಚೇಂಜಸ್ ಶುರು ಆದರೆ ನಾವು ಏನು ಮಾಡಲ್ಲ. ಬಿಕಾಸ್ ಅದು ಇವಾಗ ನಾರ್ಮಲ್ ಏಜ್ ಕಟ್ ಆಫ್ ಆಗಿರೋದ್ರಿಂದ ಅದು ನಾರ್ಮಲ್ ಬೆಳವಣಿಗೆ ಆಗೋಕ್ಕೆ ಬಿಡ್ತೀವಿ. ಓಕೆ, ಇದಕ್ಕಿಂತ ಮುಂಚೆನೇ ಶುರುವಾದರೆ ಇಲ್ಲ ಆ ಏಜ್ಗಿಂತ ಮೀರಿನೂ ಚೇಂಜಸ್ ಶುರು ಆಗದಿದ್ದರೆ ಮಾತ್ರ ನಾವು ಅದಕ್ಕೆ ಇನ್ವೆಸ್ಟಿಗೇಷನ್ ಮಾಡಿ ಏನು ಕಾರಣ ಅಂತ ಕಂಡುಹಿಡಬೇಕಾಗುತ್ತೆ ಮತ್ತು ಅದಕ್ಕೆ ಪರಿಣಾಮ ಕೊಡಬೇಕಾಗುತ್ತೆ. ಕರೆ ಇದೆ, ತಗೊಳ್ಳೋಣ. ಹಲೋ ಹಲೋ ಹಲೋ, ನಮಸ್ತೆ ಮ್ಯಾಮ್, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ನಿಮ್ಮ ಹೆಸರು ಮ್ಯಾಮ್? ಡಾಕ್ಟರ್ ಇದ್ದಾರೆ, ಮಾತಾಡಿ ಮ್ಯಾಮ್. ಏನು ಪ್ರಾಬ್ಲಮ್ ಇದೆ ಕೇಳಿ. ಹೇಳಿ ಮ್ಯಾಮ್, ಮಾತಾಡಿ. ಹಲೋ, ಹೇಳಿ ಮ್ಯಾಮ್. ಅವ್ರ ಪಾಪುಗೆ 6 ವರ್ಷ ಆಗಿದೆ. ಸರಿ, ಹೇಳಿ. ಹೆಣ್ಮಗುನ ಗಂಡು ಮಗುನಮ್ಮ? ಓಕೆ. ಊಟ ತಿಂಡಿ ಮಾಡಲ್ಲ, ಸ್ವಲ್ಪ ಸಣ್ಣ ಇದ್ದಾರೆ, ನಮ್ಮ ಮಗು 6 ವರ್ಷ ಇದ್ದಾರೆ ಅಂತ ಹೇಳ್ತಾರೆ. ಓಕೆ, ಸರಿ. ಇದು ಕಾಮನ್, ಎಲ್ರದ್ದು ಇದೆ ಸಮಸ್ಯೆ, ಮಗು ಚೆನ್ನಾಗಿ ತಿಂತಾ ಇಲ್ಲ ಅಂತ. ಸೊ ಮೇನ್ ಕಾರಣ ಏನಿರುತ್ತೆ ಅಂತಂದ್ರೆ ಮನೆ ಊಟ ಬಿಟ್ಟು ಹೊರಗಡೆನ ಊಟ ಜಾಸ್ತಿ ತಿಂತಿರ್ತಾರೆ. ಈ ಪ್ಯಾಕ್ಡ್ ಹೊರಗಡೆದು ಏನು ಕೊಡ್ತಾ ಇಲ್ವಾ? ಚಿಪ್ಸ್, ಬಿಸ್ಕೆಟ್, ಕುರ್ಕುರೆ, ಬೇಕರಿ ಐಟಮ್ಸ್. ಅದೇ, ಅದು ಒಂದು ಸ್ವಲ್ಪ ಕೊಟ್ರು ಮಕ್ಕಳಿಗೆ ಆಪಟೈಟ್ ಕಮ್ಮಿ ಮಾಡುತ್ತೆ, ಅವ್ರಿಗೆ ಹೊಟ್ಟೆ ಹಸಿವು ಕಮ್ಮಿ ಆಗುತ್ತೆ. ಸೊ ಹೊರಗಡೆ ಫುಡ್ನ ಅಪರೂಪಗಾದ್ರೂ ಕೊಡಬಾರ್ದು, ಆದಷ್ಟು ಅವಾಯ್ಡ್ ಮಾಡಿ. ಅದು ಬಿಟ್ಟರೆ ಕೆಲವು ಮಕ್ಕಳಿಗೆ ಜಂತುಳ ಇರುತ್ತೆ. ನೀವು ಜಂತುಳದ ಔಷಧಿ ಕೊಟ್ಟಿದ್ದೀರಾ? ಓಕೆ, ಜಂತುಳದ ಔಷಧಿ 6 ತಿಂಗಳಿಗೆ ಒಂದ್ಸಲ ಕೊಡಬೇಕು. ಅದು ಬಿಟ್ಟರೆ ಇನ್ನೊಂದು ಕಾಮನ್ ರೀಸನ್ ಅನೀಮಿಯಾ ಇರುತ್ತೆ. ಅಂದರೆ ರಕ್ತದಲ್ಲಿ ಕೆಂಪು ಹಿಮೋಗ್ಲೋಬಿನ್ ಅಂತ ಏನು ಹೇಳ್ತೀವಿ ಅದು ಕಮ್ಮಿ ಇರುತ್ತೆ. ಅದರಿಂದನೂ ಅವರಿಗೆ ಹೊಟ್ಟೆ ಹಸಿವು ಎಲ್ಲ ಕಮ್ಮಿ ಇರುತ್ತೆ. ಸೊ ತುಂಬಾನೇ ಏನು ತಿಂತಾನೆ ಇಲ್ಲ, ತೀರಾ ವಯಸ್ಸಿಗೆ
ಗಿಂತ ತುಂಬ ತೂಕ ಕಮ್ಮಿ ಇದ್ದರೆ ಮಾತ್ರ ಹಿಮೋಗ್ಲೋಬಿನ್ ನೋಡಿಕೊಂಡು ನಾವು ಅದಕ್ಕೆ ಔಷಧಿ ಕೊಡಬೇಕಾಗುತ್ತೆ. ಕಬ್ಬಿಣ ಅಂಶ ಬೇಕಾಗಿರೋ ಸಿರಪ್ ಎಲ್ಲ ಕೊಡ್ತೀವಿ ನಾವು. ನಂಗೆ ಇನ್ನೊಂದು ತಾತ ಫ್ರೆಂಡ್ಸ್ ಹೋದ್ರು ಆ ತಾತ 3 ವರ್ಷ ಕಬಲ್ ಕಾಲು ನೋವು ಇದ್ರಲ್ಲಿ ಅವ್ರಿಗೆ ಇನ್ನೊಂದು ಹೆಣ್ಮಗು ಇದೆಯಂತೆ, ಅವ್ರಿಗೆ ಕಾಲು ನೋವು, ಯಾವಾಗ್ಲೂ ಹೊಟ್ಟೆ ನೋವು ಈ ತರ ಹೇಳ್ತಾರಂತೆ. ಇನ್ನೊಂದು ಮಗು ಎಷ್ಟು ವಯಸ್ಸಮ್ಮ? ಅವ್ನಿಗೆ 3 ವರ್ಷ. 8 ವರ್ಷನಾ? 3 ವರ್ಷ. 3 ವರ್ಷ. ಓಕೆ, 3 ವರ್ಷ ಮಗು ಅದು ಗ್ರೋಯಿಂಗ್ ಪೇನ್ ಅಂತ ನಾವು ಹೇಳ್ತೀವಿ. ರಾತ್ರಿ ಮಲಗ್ದವಾಗ ಕಾಲು ನೋವು ಅಂತ ಹೇಳ್ತಾರೆ ಮಕ್ಕಳು. ಅದು ಈ 3 ವರ್ಷದಿಂದ ಅವ್ರು ಯಾವಾಗ ಬೆಳವಣಿಗೆ ಎಲ್ಲ ಆಗ್ತಾ ಇರುತ್ತಲ್ಲ, ಮೂಳೆ ಬೆಳವಣಿಗೆ ಆಗ್ತಿರುವಾಗ ಗ್ರೋಯಿಂಗ್ ಪೇನ್ ಅಂತ ಒಂದು ಕಾಮನ್ ಆಗಿರುತ್ತೆ. ಅದು ರಾತ್ರಿ ಮಲಗ್ದವಾಗ ಹೆಚ್ಚಾಗಿನೇ ಹೇಳ್ತಾರೆ ಮಕ್ಕಳು. ಸೊ ನೀವು ಅದಕ್ಕೆ ಅದೇ ನಾನು ಹೇಳ್ದಂಗೆ ಐರನ್ ಕಬ್ಬಿನಾಂಶದ ಕೊಡಬೇಕಾಗುತ್ತೆ, ಮತ್ತೆ ಕ್ಯಾಲ್ಶಿಯಂ ವಿಟಮಿನ್ ಡಿನೂ ಕೊಡಬೇಕಾಗುತ್ತೆ ಅಮ್ಮ. ಆ ಥರ ತುಂಬಾನೇ ಪ್ರಾಬ್ಲಮ್ ಇದ್ರೆ ತೂಕ ಕಾನ್ಸ್ಟೆಂಟ್ ಆಗಿ ಇರುತ್ತೆ, ತೂಕ ದಪ್ಪ ಆಗಲ್ಲ ಅಂತ ಹೇಳ್ತಾರೆ. ಹಾ, ಚಿಕ್ಕ ಮಕ್ಕಳು ತುಂಬಾನೇ ಆಕ್ಟಿವ್ ಆಗಿರ್ತಾರಮ್ಮ. ಫಿಸಿಕಲಿ ಅವರು ದೈಹಿಕವಾಗಿ ಚಿಕ್ಕ ಮಕ್ಕಳು ತುಂಬಾ ಓಡಾಡ್ತಿರ್ತಾರಲ್ಲ, ಸೊ ಅವಾಗ ತೂಕ ಜಾಸ್ತಿ ಹೆಚ್ಚಾಗಲ್ಲ. ಮಕ್ಕಳು ಹೆಲ್ದಿ ಆಗಿರ್ಬೇಕು, ಪದೇ ಪದೇ ಹುಷಾರ್ ತಪ್ತಾ ಇರಬಾರ್ದು. ಸೊ ಅವಾಗ ನಾವು ಆ ಥರ ನಿಮ್ಗೆ ತೀರನೇ ಕಮ್ಮಿ ಅಂತ ಅನ್ಸಿದ್ರೆ ಬಂದು ಡಾಕ್ಟರ್ ಹತ್ರ ತೋರಿಸಿ. ಯಾಕಂದ್ರೆ ಆ ವಯಸ್ಸಿಗೆ ತೂಕ ಸರಿ ಇದೆಯಾ ಅಂತ ನೋಡ್ಬಿಟ್ಟು ತುಂಬಾನೇ ಕಮ್ಮಿ ಇದ್ರೆ ಅದಕ್ಕೆ ಪರಿಹಾರನ ಕೊಡ್ಬೋದು. 3 ವರ್ಷ ಇದ್ದಾರೆ, 10 kg ಇದ್ದಾರೆ ಅಂತ ಹೇಳ್ತಾರೆ. ಅದೇ ಹುಟ್ಟಿದವಾಗ ತೂಕ ಎಷ್ಟಿತ್ತಮ್ಮ? 2.5 kg. ಸೊ ಅದೇ 3 ವರ್ಷ ಮಗು ಅಂದಾಜಿಗೆ ಒಂದು 12 kg ಹಂಗಿರ್ಬೇಕು. ಅದಕ್ಕೇನೆ ನೀವು ಈ ಜಂತುಳದ ಔಷಧಿ ಮತ್ತೆ ಕೆಲವು ಪೌಷ್ಟಿಕಾಂಶ ಆಹಾರ ಮನೆಯದೇ ಮಾಡಿಬಿಟ್ಟು ಕೊಡ್ಬೇಕು. ಆದಷ್ಟು ಹೊರಗಡೆದು ನೀವು ಕೊಡಬಾರ್ದು. ಮತ್ತೆ ಊಟ ಮಾಡಿಸುವಾಗ ಫೋನ್ TV ಎಲ್ಲ ತೋರಿಸ್ಕೊಂಡು ಕೊಡಬೇಡಿ, ಆಯ್ತಾ? ಮನೇಲಿ ಮಾಡಿರೋ ಫ್ರೆಶ್ ಆಗಿರೋ ಆಹಾರವನ್ನ ಕೊಡಿ. ಸೊ ಅವಾಗ ಗ್ರಾಜುವಲಿ ಅವ್ರಿಗೆ ತೂಕ ಎಲ್ಲ ಹೆಚ್ಚಾಗುತ್ತೆ, ಅವರ ಹೊಟ್ಟೆ ಹಸಿವು ಚೆನ್ನಾಗಿರುತ್ತೆ. ಒನ್ಸ್ ನೀವು ಬಾನವಿ ಆಸ್ಪತ್ರೆಯಲ್ಲಿ ಡಾಕ್ಟರ್ ನಿಮಗೆ ಸೋಮವಾರದಿಂದ ಅಪ್ ಟು ಶನಿವಾರದವರೆಗೆ ಸಿಗ್ತಾರೆ. ಒನ್ಸ್ ಬಂದು ಅವ್ರನ್ನ ಮೀಟ್ ಮಾಡಿ ಮೇಡಮ್. ಥ್ಯಾಂಕ್ ಯು. ಡಾಕ್ಟರ್, ಅಲ್ಲಿ ಪ್ಯೂಬರ್ಟಿ ಬಗ್ಗೆ ಮಾತಾಡ್ತಿದ್ವಿ, ಫ್ಯೂಚರ್ ಏನು ಪ್ರಾಬ್ಲಮ್ ಆಗಲ್ವಾ ಅಂತ ಹೇಳಿ. ಸೊ ನೀವು ಹೇಳ್ತಾ ಇದ್ರಿ ಬಿಫೋರ್ 8 years ಒಳಗಡೆ ಬಂದರೆ ಕೆಲವೊಂದು ಟೆಸ್ಟ್ನ ಮಾಡ್ಲಿಕ್ಕಿರುತ್ತೆ ಅಂತ, ಅದ್ರ ಬಗ್ಗೆ ಸ್ವಲ್ಪ ಇನ್ನು ಡೀಟೇಲ್ಸ್ ಹೇಳಿ. ಓಕೆ, ಸೊ ನಾವು ಬಿಫೋರ್ 8ಗೆ ನಾವು ಪ್ರಿಕಾಕ್ಷಸ್ ಪ್ಯೂಬರ್ಟಿ ಅಂತ ಹೇಳ್ತೀವಿ. ಸೊ ಇದಕ್ಕೆ ಹಲವಾರು ಕಾರಣಗಳಿರುತ್ತೆ. ಫ್ರಮ್ ಬ್ರೈನಿಂದನೇ ಇವಾಗ ಬ್ರೈನ್ ಡೆವಲಪ್ಮೆಂಟಲ್ಲಿ ಏನಾದರೂ ಕೆಲವು ಗಡ್ಡೆಗಳ ಥರ ನೋಡ್ತೀವಿ ಕೆಲವು ಮಕ್ಕಳಲ್ಲಿ. ಮತ್ತು ಕೆಲವು ಮಕ್ಕಳಿಗೆ ಇನ್ಫೆಕ್ಷನ್ಸ್ ಆಗಿರುತ್ತೆ, ಇನ್ಫೆಕ್ಷನ್ನಿಂದ ಕೆಲವು ಚೇಂಜಸ್ ಆಗಿರುತ್ತೆ. ಕೆಲವು ಮಕ್ಕಳಿಗೆ ರೇಡಿಯೇಷನ್ಸ್ ಎಲ್ಲ ಎಕ್ಸ್ಪೋಜರ್ ಇರುತ್ತೆ, ಇದರಿಂದ ಅವರ ಗ್ರಂಥಿ ಮೇಲೆ ಎಫೆಕ್ಟ್ ಆಗಿರುತ್ತೆ. ಸೊ ಇದರಿಂದ ಅವರ ಹಾರ್ಮೋನಲ್ ಉತ್ಪತ್ತಿಯಲ್ಲಿ ಬೇಗನೆ ಟ್ರಿಗರ್ ಆಗಿ ಬೇಗ ಸೆಕ್ರೇಷನ್ ಶುರು ಆಗುತ್ತೆ. ಅದು ಬಿಟ್ಟರೆ ಬೇರೆ ಬೇರೆ ಗ್ರಂಥಿಯಲ್ಲಿ ಇವಾಗ ಪ್ಯೂಬರ್ಟಿಗೆ ಬೇಕಾಗಿರೋದು ಓವರೀಸ್. ಸೊ ಓವೇರಿಯನ್ ಕೆಲವು ಪ್ರಾಬ್ಲಮ್ಸ್ ಇರುತ್ತೆ. ಸೊ ಅದರಿಂದ ಎಲ್ಲ ಆ ಪ್ರಾಬ್ಲಮ್ಸ್ ಏನು ಅಂತ ನಾವು ಟೆಸ್ಟ್ ಮಾಡಿ ನೋಡಿ, ಕೆಲವು ಬ್ಲಡ್ ಟೆಸ್ಟ್, ಹಾರ್ಮೋನಲ್ ಟೆಸ್ಟಿಂಗ್ ಇರುತ್ತೆ, ಮತ್ತು ಅಲ್ಟ್ರಾಸೌಂಡ್ ಎಲ್ಲ ಮಾಡಿ ಕಂಡು ಹಿಡಿದು ಅದಕ್ಕೆ ತಕ್ಕಂತೆಯೇ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ಡಾಕ್ಟರ್, ಈಗ ಅಲ್ಲಿ ಪ್ಯೂಬರ್ಟಿ ಬಗ್ಗೆ ಮಾತಾಡಿದ್ವಿ, ಅದನ್ನು ಬಿಟ್ಟು ನಾವು ಮಾತಾಡೋದಾದರೆ ಇನ್ನು ಕೆಲವೊಂದು ಪೇಷಂಟ್ ಕಂಡೀಷನ್ಸ್ ಅಂತ ಹೇಳೋದಕ್ಕಿಂತ ಮಕ್ಕಳು ಕಂಡೀಷನ್ಸ್ ಹೇಗಿರುತ್ತೆ ಅಂದರೆ 14 years ಆಗಿರ್ತಾರೆ, 15 years ಆಗಿರ್ತಾರೆ, ಇನ್ನೂ ಕೂಡ ಪ್ರೌಢಾವಸ್ಥೆಗೆ ಬಂದಿರಲ್ಲ. ಏನು ರೀಸನ್? ಇದು ಕೂಡ ಹಾರ್ಮೋನ್ ಬ್ಯಾಲೆನ್ಸ್ ರಿಲೇಟೆಡ್ ಆಗುತ್ತಾ? ಹೇಗೆ ಫೈಂಡ್ ಔಟ್ ಮಾಡ್ಬೋದು? ಈಗ ಫಿಸಿಕಲಿ ಅವ್ರಿಗೇನು ಫಿಸಿಕಲ್ ಅಪಿಯರೆನ್ಸಲ್ಲೂ ಕೂಡ ಏನು ಚೇಂಜಸ್ ಆಗಿರಲ್ಲ, ಯಾವ ರೀತಿ ಇದನ್ನು ಫೈಂಡ್ ಔಟ್ ಮಾಡ್ಬೋದು? ಸೊ ಇದು ಡಿಲೇ 13 yearsಗಿಂತ ಡಿಲೇ ಆಗಿದ್ರೆ ಹೆಣ್ಮಕ್ಳಲ್ಲಿ ನಾವು ಡಿಲೇಡ್ ಪ್ಯೂಬರ್ಟಿ ಅಂತ ಹೇಳ್ತೀವಿ. ಓಕೆ, ಮೇನ್ ಕಾಸ್ ಇವಾಗ ಹೆಣ್ಮಕ್ಳು ಕೆಲವು ಬರ್ತಾರೆ ಪೇಷಂಟ್ಸ್, ಮಕ್ಕಳು ಅವ್ರ ಹೈಟ್ ತುಂಬ ಕಮ್ಮಿ ಇರುತ್ತೆ, ಅವ್ರಿಗೆ ಇನ್ನೂ ಮುಟ್ಟು ಶುರುವಾಗಿರಲ್ಲ. ಸೊ ಈ ಥರ ಒಂದು ನಾವು ಟರ್ನರ್ ಸಿಂಡ್ರೋಮ್ ಅಂತ ಒಂದಿರುತ್ತೆ, ಜೆನೆಟಿಕ್ ಕಂಡೀಷನ್. ಸೊ ಅದು ಫಸ್ಟ್ ನಾವು ರೂಲ್ ಔಟ್ ಮಾಡಬೇಕು. ಅದು ನೋಡಿಕೊಂಡು ಅದಿಲ್ಲ ಅಂತ ಅಂದರೆ ಬೇರೆ ಬೇರೆ ಕಾರಣಗಳಿರುತ್ತೆ. ನಾನು ಹೇಳ್ದಂಗೆ ಎಲ್ಲ ಗ್ರಂಥಿದು ಅದರದ್ದೇ ಒಂದು ವರ್ಕ್ ಇರುತ್ತೆ. ಸೊ ಯಾವುದು ಏನು ಪ್ರಾಬ್ಲಮ್ ಅಂತ ಹುಡ್ಕೋಬೇಕು. ಮತ್ತು ಗಂಡು ಮಕ್ಕಳಲ್ಲಿನೂ ನಾವು ನಾರ್ಮಲಿ ನೋಡ್ತೀವಿ, 9th standard 8th standard ಹುಡುಗ ಬರ್ತಾರೆ, ಇನ್ನು ಧ್ವನಿ ಹೊಡೆದಿಲ್ಲ, ಇನ್ನು ಗಡ್ಡ ಮೀಸೆ ಬಂದಿಲ್ಲ, ಇನ್ನೂ ಹೈಟ್ ಬೆಳವಣಿಗೆ ಆಗಿಲ್ಲ. ಬೈ 9th 10th standard ಎಲ್ಲ ಈ ಕಾಮನ್ ಆಗಿ ಗಂಡು ಮಕ್ಕಳನ್ನು ಕರ್ಕೊಂಬರ್ತಾರೆ ಪೇರೆಂಟ್ಸ್. ಸೊ ನಾವೇನೊಂದು ಕಾನ್ಸ್ಟಿಟ್ಯೂಷನಲ್ ಡಿಲೇ ಇನ್ ಗ್ರೋತ್ ಆ್ಯಂಡ್ ಪ್ಯೂಬರ್ಟಿ ಅಂತ ಹೇಳ್ತೀವಿ. ಅಂದರೆ ತಂದೆ ತಾಯಿನೂ ಲೇಟಾಗಿನೇ ದೊಡ್ಡವರಾಗಿರೋ, ತಂದೆನೂ ಲೇಟಾಗಿ ಶೇವಿಂಗ್ ಶುರುವಾಗಿತ್ತು, ತಾಯಿಗೂ ಲೇಟಾಗಿ ಮುಟ್ಟೋ ಶುರುವಾಗಿತ್ತು. ಅಂದರೆ ಈ CDGP ಅಂತ ಒಂದು ಲೇಟ್ ಬ್ಲೂಮರ್ಸ್ ಅಂತ ನಾವು ಹೇಳ್ತೀವಿ ಮಕ್ಕಳಲ್ಲಿ. ಇದು ಒಂದು ಅಂಶ ಇರುತ್ತೆ. ಇದು ನಾವು ಬೇರೆ ಬೇರೆ ಕಂಡೀಷನ್ಸ್ ಎಲ್ಲ ರೂಲ್ ಔಟ್ ಮಾಡಿ CDGP ಅಂತ ಒಂದು ಡಯಾಗ್ನೋಸಿಸ್ ಮಾಡ್ತೀವಿ. ಈಗ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ ವೀಕ್ಷಕರೇ. ಕಾರ್ಯಕ್ರಮ ಮುಂದುವರಿಯುತ್ತೆ, ಹೀಗೆ ನೋಡ್ತಾ ಇರಿ.
ಅತ್ಯಾಧುನಿಕ ಸೌಲಭ್ಯಗಳು ನುರಿತ ಅನುಭವಿ ವೈದ್ಯರ ತಂಡದೊಂದಿಗೆ ಉತ್ತಮ ಚಿಕಿತ್ಸೆಗಳು ಭಾನ್ನವಿ ಆಸ್ಪತ್ರೆಯಲ್ಲಿ ಲಭ್ಯ. ನಮ್ಮಲ್ಲಿ ನ್ಯೂರಾಲಜಿ, ನ್ಯೂರೋ ಮೈಕ್ರೋಸ್ಕೋಪಿಕ್ ಚಿಕಿತ್ಸೆ, ENT, ಕಿಡ್ನಿ ಸ್ಟೋನ್ಗೆ ಲೇಸರ್ ಚಿಕಿತ್ಸೆ, ಡರ್ಮಟಾಲಜಿ, ಟ್ಯಾಟೂ ರಿಮೂವಲ್ ಲೇಸರ್ ಟ್ರೀಟ್ಮೆಂಟ್, ಹೇರ್ ಟ್ರಾನ್ಸ್ಪ್ಲಾಂಟ್, ಗೈನಕಾಲಜಿ, ಪೀಡಿಯಾಟ್ರಿಕ್, ರೇಡಿಯಾಲಜಿ, ಲ್ಯಾಬೊರೇಟರಿ, ಡಯಾಗ್ನೋಸ್ಟಿಕ್ಸ್, 24x7 ಫಾರ್ಮಸಿ, ಎಮರ್ಜೆನ್ಸಿ ಮತ್ತು ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯ. ಆಧುನಿಕ ವೈದ್ಯಕೀಯ ಸಲಕರಣೆಯನ್ನ ಹೊಂದಿರುವ ಆಪರೇಷನ್ ಥಿಯೇಟರ್, ICU, ಎಂಡೋಸ್ಕೋಪಿಕ್, ಡಯಾಲಿಸಿಸ್ ಚಿಕಿತ್ಸೆಗಳನ್ನ ನೀಡಲಾಗುವುದು. ಇದಲ್ಲದೆ ಸರ್ಕಾರಿ ಮತ್ತು ಯಾವುದೇ ಖಾಸಗಿ ಹೆಲ್ತ್ ಇನ್ಶೂರೆನ್ಸ್ ಯೋಜನೆಯನ್ನ ಒಳಗೊಂಡಿದೆ. ಸೇವಾ ಮನೋಭಾವ ಹೊಂದಿರುವ ವೈದ್ಯರು ಮತ್ತು ನರ್ಸಿಂಗ್ ಸಿಬ್ಬಂದಿಗಳಿಂದ ಉತ್ತಮ ಸೇವೆ ನೀಡಲಾಗುವುದು. ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗೆ ಸೂಕ್ತ ಚಿಕಿತ್ಸೆ ಪಡೆಯಲು ಭಾನ್ನವಿ ಆಸ್ಪತ್ರೆಗೆ ಭೇಟಿ ಕೊಡಿ. ಸಂಪರ್ಕಿಸಿ ಭಾನ್ನವಿ ಆಸ್ಪತ್ರೆ, P2, ಅನಿಕೇತನ ರೋಡ್, E&F ಬ್ಲಾಕ್, ಕುವೆಂಪು ನಗರ, ಮೈಸೂರು. ಸಣ್ಣ ವಿರಾಮದ ನಂತರ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಡಾಕ್ಟರ್, ಈಗಷ್ಟೇ ನೀವು ಅರ್ಲಿ ಪ್ಯೂಬರ್ಟಿ ಮತ್ತು ಡಿಲೇ ಪ್ಯೂಬರ್ಟಿ ಬಗ್ಗೆ ಸಾಕಷ್ಟು ಮಾಹಿತಿನ ನೀಡಿದ್ರಿ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಟಾಪಿಕ್ ಅಂತ ನಾವು ತಗೊಂಡೆ ಥೈರಾಯ್ಡ್. ಈಗ ಥೈರಾಯ್ಡ್ ಅಂದರೆ ಈಗ ಚಿಕ್ಕ ಮಕ್ಕಳಿಂದನೇ ಸ್ಟಾರ್ಟ್ ಆಗ್ತಿದೆ ಥೈರಾಯ್ಡ್ ಪ್ರಾಬ್ಲಮ್. ಏನಕ್ಕೆ, ಯಾವ ರೀತಿ, ಯಾವ ಡಿಸೀಸ್ ಏನಕ್ಕೆ ಬರ್ತಾ ಇದೆ ಅದು? ಓಕೆ, ಥೈರಾಯ್ಡ್ ಅಂತ ನಾವು ಒಂದು ಕಂಜೆನಿಟಲ್ ಹೈಪೋಥೈರಾಯ್ಡಿಸಮ್ ಅಂತ ಹೇಳ್ತೀವಿ. ಏನಂದ್ರೆ ಇದನ್ನು ಹುಟ್ಟಿದ ಮಗುವಲ್ಲೇ ನೋಡೋ ಥೈರಾಯ್ಡ್ ಸಮಸ್ಯೆ. ಇನ್ನೊಂದು ಕಡೆ ಅಕ್ವೈರ್ಡ್ ಫಾರ್ಮ್ ಆಫ್ ಹೈಪೋಥೈರಾಯ್ಡಿಸಮ್ ಅಂತ ನೋಡ್ತೀವಿ. ಅದ್ರ ಒಂದು ಕರೆ ಇದೆ. ಹಲೋ ಹಲೋ, ಸ್ವಲ್ಪ ಜೋರಾಗಿ ಮಾತಾಡಿಮಾ. ಹಾ ಹೇಳಿ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ನಿಮ್ಮ ಹೆಸರು? ಓಕೆ, ಡಾಕ್ಟರ್ ಇದ್ದಾರೆ, ಮಾತಾಡಿ. ನಮಸ್ತೆ ಅಮ್ಮ, ಹೇಳಿ. ಹೇಳಿ 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 ಅಮ್ಮ. ಕೇಳಿಸ್ತಾ ಇದೆ, ಹೇಳಿ. ಏನ್ ಪ್ರಾಬ್ಲಮ್ ಇದೆ ನಿಮ್ಮ ಮಗುಗೆ? ಸ್ವಲ್ಪ ಜೋರಾಗಿ ಮಾತಾಡಿ. ಹಾ, ಶೀತ ಕೆಮ್ಮು ಇದೆ ಅವ್ರ ಮಗುಗೆ, ಅದರಿಂದ ಉಸಿರಾಡ್ಲಿಕ್ಕೆ ಏನಾದ್ರು ಪ್ರಾಬ್ಲಮ್ ಆಗುತ್ತಾ ಅಂತ ಕೇಳ್ತಾ ಇದ್ದಾರೆ. ಎಷ್ಟು ವಯಸ್ಸು ಮಗುವಿಗೆ? 4 ವರ್ಷ. ಶೀತ ಕೆಮ್ಮು ಇದ್ರೆ ಇವಾಗ ಕಾಮನ್ ಈ ಸೀಸನ್ ಅಲ್ಲಿ ರೆಸ್ಪಿರೇಟರಿ ಇನ್ಫೆಕ್ಷನ್ಸ್ ತುಂಬಾ ಕಾಮನ್ ಇರುತ್ತೆ, ಶ್ವಾಸಕೋಶದ ಇನ್ಫೆಕ್ಷನ್ಸ್ ಎಲ್ಲ. ಸೊ ಮಕ್ಕಳಿಗೆ ಜಾಸ್ತಿ ಉಸಿರಾಡಕ್ ತೊಂದರೆ ಆಗ್ತಾ ಇದ್ರೆ ನೀವು ಡಾಕ್ಟರ್ ಹತ್ರ ಬಂದು ತೋರಿಸ್ಬೇಕಾಗುತ್ತೆ, ಆಯ್ತಾ? ಶೀತ ಕೆಮ್ಮು ಪದೇ ಪದೇ ಆಗಿ ನೋಸ್ ಬ್ಲಾಕ್ ಆಗೋದು, ಇಲ್ಲ ಇನ್ಫೆಕ್ಷನ್ಸ್, ಆ ತರ ಪದೇ ಪದೇ ಆಗ್ತಿದ್ರೆ ನೀವು ಬಂದು ತೋರಿಸ್ಬೇಕಾಗುತ್ತೆ ಅಮ್ಮ. ಕೆಲವು ಅಕ್ಯೂಟ್ ಇನ್ಫೆಕ್ಷನ್ಸ್ ಒಂದು 3 ದಿನ 5 ದಿನದಲ್ಲಿ ಕಮ್ಮಿ ಆಗುತ್ತೆ. ಕೆಲವು ಈ ತರ ತುಂಬಾ ದಿನ ಇದ್ರೆ, ಇಲ್ಲ ಉಸಿರಾಡಕ್ ತೊಂದರೆ ಆಗ್ತಿದೆ, ಮಗು ಕಷ್ಟಪಟ್ಟು ಉಸಿರಾಡ್ತಿದೆ, ಜೋರಾಗಿ ಉಸಿರಾಡ್ತಿದೆ, ಇಲ್ಲ ಪಕ್ಕೆ ಎಲ್ಲ ಎಳ್ಕೋತಿದೆ, ಈ ತರ ಏನಾದ್ರೂ ಸಿಂಪ್ಟಮ್ಸ್ ಇದ್ರೆ, ಮಗು ತುಂಬಾ ಸುಂದಾಗಿದೆ ಅಂತಂದ್ರೆ ನೀವು ಡಾಕ್ಟರ್ ಆಗಿ ಬಂದು ತೋರಿಸ್ಬಿಟ್ಟು ಔಷಧಿ ತಗೋಬೇಕಮ್ಮ. ಶೀತ ಕೆಮ್ಮು ವಾತಾವರಣ ಚೇಂಜಸ್, ವೈರಲ್ ಇನ್ಫೆಕ್ಷನ್ಸ್ ಇವಾಗ ಕಾಮನ್ ಇರುತ್ತೆ ಅಮ್ಮ. ವೆದರ್ ಚೇಂಜ್ ಆಗುವಾಗ ವೈರಲ್ ಇನ್ಫೆಕ್ಷನ್, ಗಾಳಿಯಲ್ಲಿ ಏನು ಹರಡುತ್ತೆ ಅಲ್ಲ ವೈರಸ್ಗಳು, ಅದರಿಂದ ಮಕ್ಕಳದ್ದು ಇಮ್ಯುನಿಟಿ ಕಮ್ಮಿ ಇರುವಾಗ ಅವರಿಗೆ ಬೇಗನೆ ಅದರ ಸಿಂಪ್ಟಮ್ಸ್ ಕಾಣಿಸ್ಕೊಡುತ್ತೆ. ಊಟ ಮಾಡ್ಲಿಕ್ಕೆ ಅದೇ ಹುಷಾರ್ ತಪ್ಪದವಾಗ ಅವ್ರಿಗೆ ಆಪಿಟೈಟ್, ಹೊಟ್ಟೆ ಹಸಿವು ಎಲ್ಲ ಕಮ್ಮಿ ಇರುತ್ತೆ ಅಮ್ಮ, ಅವಾಗ ಕಷ್ಟ ಆಗುತ್ತೆ. ಸರಿ, ಥ್ಯಾಂಕ್ ಯು ಡಾಕ್ಟರ್. ಥೈರಾಯ್ಡ್ ಬಗ್ಗೆ ತಿಳಿಸ್ಕೊಡಿ, ಮಕ್ಕಳಲ್ಲಿ ಯಾವ ರೀತಿ ಥೈರಾಯ್ಡ್ ಸಮಸ್ಯೆಗಳು ಕಂಡುಬರುತ್ತೆ ಅಂತ ತಿಳಿಸ್ಕೊಡಿ. ಮತ್ತೊಂದು ಕರೆ. ಹಲೋ, ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ನಿಮ್ಮ ಹೆಸರು ಮ್ಯಾಮ್? ಓಕೆ, ಡಾಕ್ಟರ್ ಇದ್ದಾರೆ, ಮಾತಾಡಿ. ನಮಸ್ತೆ ಅಮ್ಮ, ಹೇಳಿ. ಹಾ ಹೇಳಿ ಹೇಳಿ. ಓಕೆ, ಸರಿ. ಯಾವ ವಯಸ್ಸಲ್ಲಿ ಶುರುವಾಯ್ತು ಅಮ್ಮ? ಅವ್ರ ಫ್ರೆಂಡ್ ಮಗು ಈಗ 8th ಸ್ಟ್ಯಾಂಡರ್ಡ್ ಅಂತೆ, ಈಗ ಇದಾಗಿದೆ ಅಂತ ಹೇಳ್ತಾರೆ. ಸರಿ, ಇವಾಗ ಶುರುವಾಗಿದೆಲ್ಲ ಥೈರಾಯ್ಡ್ ಸಮಸ್ಯೆ? ಅದೇ, ಇದು ನಾವೇನು ಅಡಾಲೆಸೆಂಟ್ ಏಜ್ ಗ್ರೂಪ್ ಅಲ್ಲಿ ನೋಡ್ತೀವಲ್ಲ, ಇದನ್ನ ಅಕ್ವೈರ್ಡ್ ಹೈಪೋಥೈರಾಯ್ಡಿಸಮ್ ಅಂತ ಹೇಳ್ತೀವಿ. ಅದು ಆಟೋ ಇಮ್ಯೂನ್ ಕಂಡೀಷನ್ ಆಗಿರೋದ್ರಿಂದ ಅವರು ಲೈಫ್ ಲಾಂಗ್ ತಗೋಬೇಕಾಗುತ್ತೆ ಅಮ್ಮ. ಆದ್ರೆ ಡೋಸ್ ವ್ಯತ್ಯಾಸ ಆಗ್ತಾ ಇರುತ್ತೆ. ಸೊ ಡೋಸ್ ಚೇಂಜಸ್ ನಾವು ಅದು ನೋಡಿಕೊಂಡು, ಬೆಳವಣಿಗೆ ನೋಡಿಕೊಂಡು, ಅವರ ಹಾರ್ಮೋನ್ ಲೆವೆಲ್ ಎಲ್ಲ ಎಷ್ಟಿದೆ ಅಂತ ನೋಡಿಕೊಂಡು ಅದ್ರ ತಕ್ಕಂತೆ ಡೋಸೇಜ್ ಚೇಂಜ್ ಮಾಡ್ತಾ ಇರ್ತೀವಿ. ಬಟ್ ಮಾತ್ರೆ ಲೈಫ್ ಲಾಂಗ್ ತಗೋಬೇಕಾಗುತ್ತೆ.
ಹೌದು ಹೌದು, ಯಾಕಂದ್ರೆ ತಗೊಂಡ್ರೆ ಅವರ ಬೇರೆ ಬೆಳವಣಿಗೆ ಎಲ್ಲ ನಾರ್ಮಲ್ ಆಗುತ್ತೆ. ಅದನ್ನ ತಗೊಂಡಿಲ್ಲ ಅಂದ್ರೆ ಹೈಟ್ ಬೆಳವಣಿಗೆ ಮತ್ತೆ ದೇಹದ ಮೆಟಬಾಲಿಸಮ್, ಮುಂದೆ ಬೆಳೀತಾ ಅವ್ರ ಫರ್ಟಿಲಿಟಿ ಇಶ್ಯೂಸ್, ಅದಕ್ಕೆಲ್ಲಾನು ಹಾರ್ಮೋನ್ ಲೆವೆಲ್ಸ್ ನಾರ್ಮಲ್ ಆಗಿರ್ಬೇಕು. ಅದಕ್ಕೆ ಹಾರ್ಮೋನ್ ಏನು ಟ್ಯಾಬ್ಲೆಟ್ ಇದೆ ಅಲ್ಲ ಅದನ್ನ ಸ್ಟಾಪ್ ಮಾಡಬಾರ್ದು, ಅದು ಲೈಫ್ ಲಾಂಗ್ ತಗೋಬೇಕಾಗುತ್ತೆ. ಹೌದು, ಸರಿ ಸರಿ. ಸೈಡ್ ಎಫೆಕ್ಟ್ಸ್ ಏನಾದ್ರು ಇಲ್ಲ, ಆಗುತ್ತೆ? ಸೈಡ್ ಎಫೆಕ್ಟ್ಸ್ ಏನಿಲ್ಲ. ಅದು ತಗೊಂಡ್ರೆ ನಾರ್ಮಲ್ ಆಗಿ ಎಲ್ಲ ಡೆವಲಪ್ಮೆಂಟ್ ಆಗುತ್ತೆ ಅಮ್ಮ. ಅದು ತಗೊಂಡಿಲ್ಲ ಅಂದ್ರೆ ಮತ್ತೆ ತುಂಬಾ ಪ್ರಾಬ್ಲಮ್ಸ್ ಆಗುತ್ತೆ. ಥ್ಯಾಂಕ್ ಯು. ಥೈರಾಯ್ಡ್ ಬಗ್ಗೆನೇ ಮಾತಾಡ್ತಾ ಇದ್ವಿ. ಆ ಪೇಷಂಟ್ ಕಡೆಯವರು ಕೂಡ ಥೈರಾಯ್ಡ್ ಬಗ್ಗೆನೇ ಹೇಳಿದ್ರು. ಸೊ ಥೈರಾಯ್ಡ್ ಬಗ್ಗೆ ತಿಳಿಸ್ಕೊಳ್ಳಿ. ಸರಿ, ನಾನು ಏನ್ ಹೇಳಿದೆ, ಹುಟ್ಟಿದ ಮಗುವಲ್ಲಿ, ನವಜಾತ ಶಿಶುವಲ್ಲಿ ನಾವೇನ್ ಹೇಳ್ತೀವಿ ಅದು ಕಂಜೆನಿಟಲ್ ಹೈಪೋಥೈರಾಯ್ಡಿಸಮ್. ಇದ್ರಲ್ಲಿ ಏನಾಗಿರುತ್ತೆ ಅಂತ, ಥೈರಾಯ್ಡ್ ಅಂತ ಒಂದು ಗ್ರಂಥಿ ಇರುತ್ತೆ. ಆ ಗ್ರಂಥಿ ಬೆಳವಣಿಗೆ ಸರಿಯಾಗಿ ಆಗಿರಲ್ಲ. ಕೆಲವು ಟೈಮ್ ಬೆಳವಣಿಗೆ ಸರಿಯಾಗಿ ಆಗಿರುತ್ತೆ, ಬಟ್ ಅದರ ಫಂಕ್ಷನಿಂಗ್ ಅಂದ್ರೆ ಥೈರಾಯ್ಡ್ ಹಾರ್ಮೋನ್ ಉತ್ಪತ್ತಿಗೆ ಬೇಕಾಗಿರೋ ಕೆಲವು ಎನ್ಸೈಮ್ಸ್ ಕೊರತೆಯಿಂದ ಹಾರ್ಮೋನ್ ಉತ್ಪತ್ತಿ ಸರಿಯಾಗಿ ಆಗ್ತಿರಲ್ಲ. ಇಲ್ಲದ್ರೆ ಥೈರಾಯ್ಡ್ ಗ್ರಂಥಿ ಬೇರೆ ಜಾಗದಲ್ಲಿ, ಎಕ್ಟೋಪಿಕ್ ಥೈರಾಯ್ಡ್ ಅಂತ ಹೇಳ್ತೀವಿ, ಅಲ್ಲಿ ಬೇರೆ ಜಾಗದಲ್ಲಿ ಇರೋದ್ರಿಂದ ಅದು ಹಾರ್ಮೋನ್ ಲೆವೆಲ್ಸ್ ನಾರ್ಮಲ್ ಆಗಿರಲ್ಲ. ಸೊ ಇದೆಲ್ಲ ಕಂಜೆನಿಟಲ್ ಹೈಪೋಥೈರಾಯ್ಡಿಸಮ್, ಹುಟ್ಟಿದ ಮಗುವಲ್ಲಿ ನೋಡೋ ಥೈರಾಯ್ಡ್ ಸಮಸ್ಯೆಗೆ ಕಾರಣವಾಗಿರುತ್ತೆ. ಥೈರಾಯ್ಡ್ ಹುಟ್ಟಿದ ಮಗುವಲ್ಲಿ 2 ವಾರದಿಂದ ಒಳಗಡೆ, ಲೆಸ್ ದೆನ್ 2 ವೀಕ್ಸ್ ಅಲ್ಲೇ ನಾವು ಇದನ್ನ ಪತ್ತೆ ಹಚ್ಚಿ ಟ್ರೀಟ್ಮೆಂಟ್ನ ಶುರು ಮಾಡಬೇಕು. ಯಾಕಂದ್ರೆ ಈ ಹಾರ್ಮೋನ್ ಬ್ರೈನ್ ಡೆವಲಪ್ಮೆಂಟ್ಗೆ ತುಂಬಾ ಇಂಪಾರ್ಟೆಂಟ್, ಮೆದುಳಿನ ಬೆಳವಣಿಗೆಗೆ ತುಂಬಾ ಇಂಪಾರ್ಟೆಂಟ್. ಅದು ನಾವು ಕರೆಕ್ಟಾಗಿ ಡಯಾಗ್ನೋಸ್ ಮಾಡದೆ ಆ ಮಾತ್ರೆ ಕರೆಕ್ಟಾಗಿ ಶುರು ಮಾಡದಿದ್ರೆ ಮುಂದೆ ಮಗು ಬೆಳೀತಾ ಬುದ್ಧಿಮಾಂದ್ಯತೆ ಆಗುವ ಚಾನ್ಸಸ್ ಇರುತ್ತೆ, ಅಂದ್ರೆ ಮೆಂಟಲ್ ಹೆಲ್ತ್ ಇಶ್ಯೂಸ್ ಇರುತ್ತೆ. ಹಲೋ ಹಲೋ, ನಮಸ್ತೆ. ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ಮೇಡಮ್ ನಮಸ್ತೆ. ಸರ್ ಹೇಳಿ. ಓಕೆ, ನಿಮ್ಮ ಹೆಸರು ಸರ್? ವೆಂಕಟೇಶ್ ಅಂತ. ಓಕೆ, ಡಾಕ್ಟರ್ ಇದ್ದಾರೆ, ಮಾತಾಡಿ ಸರ್. ಹೇಳಿ ಸರ್. ನಮಸ್ತೆ ಮೇಡಮ್, ನಮ್ಮ ಪಾಪುಗೆ 1.5 ವರ್ಷ ಇವಾಗ. ಸರಿ. ಆದ್ರೆ ಟೈಮ್ಸ್ ರಾತ್ರಿ ಸ್ವಲ್ಪ ಜ್ವರ ತರ ಬಂದ್ಬಿಡುತ್ತೆ. ಕಂಟಿನ್ಯೂಸ್ 3 ದಿನ ಅದೇ ತರ ಆಗುತ್ತೆ. ಓಕೆ, ಚೆನ್ನಾಗಿರ್ತಾರೆ, ಬಟ್ ಆದ್ರೆ ರಾತ್ರಿ ಸಂಜೆ ಈವ್ನಿಂಗ್ ಆಗ್ತಿದಂಗೆ ಸ್ವಲ್ಪ ಜ್ವರ ತರ ಬಂದ್ಬಿಡುತ್ತೆ. ಅದಕ್ಕೆ ಯಾವಾಗಿಂದ ಆಗ್ತಿದೆ? ಈಗ ಒಂದೊಂದು 2 ಮಂತ್ ಆಗಿದೆ. ಸರಿ. ಜ್ವರ ಅಂದ್ರೆ ನೀವು ಫಸ್ಟ್ ಮಗು ಸ್ವಲ್ಪ ಹಣೆ ಎಲ್ಲ ಬಿಸಿ ಇರುತ್ತೆ, ಅದನ್ನೇ ನೋಡ್ಕೊಂಡು ಎಷ್ಟೋ ಜನ ಜ್ವರ ಇದೆ ಅಂತ ಹೇಳ್ತಾರೆ, ಮೈ ಬಿಸಿ ಇದೆ ಅಂತ. ನೀವು ಚಿಕ್ಕ ಮಕ್ಕಳು ಎಲ್ಲ ಇರುವಾಗ ನೀವು ಥರ್ಮೋಮೀಟರ್, ಡಿಜಿಟಲ್ ಥರ್ಮೋಮೀಟರ್ ಅಲ್ಲಿ ಚೆಕ್ ಮಾಡಿ ನೋಡಿ ಸರ್. 100.4 100.4ಗಿಂತ ಜಾಸ್ತಿ ಇದ್ರೆ ಮಾತ್ರ ಜ್ವರ ಅಂತ ಹೇಳ್ತೀವಿ ನಾವು, ಆಯ್ತಾ? ಸೊ ಈ ತರ ಅಲ್ಲ, ಯಾಕಂದ್ರೆ ರಾತ್ರಿ ಹಂಗಿರುತ್ತೆ, ಮಾರ್ನಿಂಗ್ ರೆಗ್ಯುಲರ್ ಆಗಿ ಹೆಂಗಿರುತ್ತೆ ನಮ್ಗೆ ಇರ್ತದೆ, ಬೆಳಿಗ್ಗೆ ಆ ತರ ಇದಾಗ ಅಲ್ಲ, ನೀವು ಜ್ವರ ಫಸ್ಟ್ ಟೆಂಪರೇಚರ್ ಚೆಕ್ ಮಾಡಿ ನೋಡ್ಕೋಬೇಕಾಗುತ್ತೆ. 100.4ಗಿಂತ ಜಾಸ್ತಿ ಇದ್ರೆ ಮಾತ್ರ ಜ್ವರ ಅಂತ ಇರುತ್ತೆ. ಮತ್ತೆ ಈ ತರ ಪದೇ ಪದೇ ತಿಂಗ್ಳುಗಟ್ಲೆ ಇದೆ ಅಂತ ಅಂದ್ರೆ ನಾವೇನಾದ್ರೂ ಇಮ್ಯುನಿಟಿಯಲ್ಲಿ ಪ್ರಾಬ್ಲಮ್ ಇದೆಯಾ, ಇಮ್ಯುನೋ ಡಿಫಿಷಿಯನ್ಸಿ ಅಂತ ಕೆಲವು ಕಂಡೀಷನ್ ಇರುತ್ತೆ, ಅದೇನಾದ್ರೂ ಇದೆಯಾ ಅಂತ ನೋಡ್ಬೇಕಾಗುತ್ತೆ. ಹೌದು. ಸರ್, ಡಾಕ್ಟರ್ ನಿಮ್ಗೆ ಬಾನವಿ ಆಸ್ಪತ್ರೆಯಲ್ಲಿ ಸೋಮವಾರದಿಂದ ಶನಿವಾರದವರೆಗೂ ಕೂಡ ಸಿಗ್ತಾರೆ. ಒನ್ಸ್ ಮೀಟ್ ಮಾಡಿರಿ ಸರ್. ಹೌದು, ನಮ್ಮ ಟಿವಿ ಸ್ಕ್ರೀನ್ ಮೇಲೆ ನಿಮ್ಗೆ ಅಡ್ರೆಸ್ ಸಿಗುತ್ತೆ ಹಾಸ್ಪಿಟಲ್ದು, ಮತ್ತೆ ಕಾಂಟ್ಯಾಕ್ಟ್ ನಂಬರ್ ಇದೆ. ದಯವಿಟ್ಟು ಹೋಗ್ಬೇಕಾದ್ರೆ ಒಂದ್ಸ್ ಕಾಲ್ ಮಾಡಿ ಹೋಗಿ ಸರ್. ಡೈರೆಕ್ಟ್ ಆಗಿ ಹೋಗಿ ಸರ್. ಓಕೆ ಸರ್, ಥ್ಯಾಂಕ್ ಯು. ಥೈರಾಯ್ಡ್ ಬಗ್ಗೆ ತಿಳಿಸ್ಕೊಡಿ ಮ್ಯಾಮ್. ಸೊ ಕಂಜೆನಿಟಲ್ ಹೈಪೋಥೈರಾಯ್ಡಿಸಮ್ ನಾವು ಹೇಳ್ದಂಗೆ ಬೇಗನೆ ಪತ್ತೆ ಹಚ್ಚಿ ಅದಕ್ಕೆ ಟ್ರೀಟ್ಮೆಂಟ್ ಶುರು ಮಾಡಬೇಕಾಗುತ್ತೆ. ಇನ್ನೊಂದು ಅಕ್ವೈಡ್ ಒಂದು ಕರೆ ಬಂತಲ್ಲ, ಒಂದು 8ನೇ ಕ್ಲಾಸ್ ಇತ್ತು ಮಗು ಶುರುವಾಯಿತು ಅಂತ, ಅದನ್ನು ನಾವು ಆಟೋ ಇಮ್ಯೂನ್ ಥೈರಾಯ್ಡ್ ಡಿಸೀಸ್ ಅಂತ ಹೇಳ್ತೀವಿ. ಇದು ಹದಿಹರೆಯದ ವಯಸ್ಸು, ಅಡಾಲಸೆಂಟ್ ಏಜ್ ಗ್ರೂಪ್, ಕಾಮನ್ಲಿ 10 ರಿಂದ 12 ವರ್ಷದ ಮಕ್ಕಳಲ್ಲಿ ನೋಡ್ತೀವಿ. ಅದರಲ್ಲಿ ಹೆಣ್ಮಕ್ಳಲ್ಲಿ ಸ್ವಲ್ಪ ಜಾಸ್ತಿ ಆಗಿದ್ದು ಕಾಣಿಸ್ಕೊಳ್ಳುತ್ತೆ, ಆಯ್ತಾ? ಸೊ ಆಟೋ ಇಮ್ಯೂನ್ ಕಂಡೀಷನ್ ಏನಾಗುತ್ತೆ ಅಂದ್ರೆ ನಮ್ಮ ದೇಹದ ಕಣಗಳನ್ನ ಇಮ್ಯೂನ್ ಸಿಸ್ಟಮ್ ಏನಂತ ಎನ್ಕೊಳ್ಳುತ್ತೆ, ಇದು ಹೊರಗಡೆಯಿಂದ ಬಂದಿರೋ ಸೆಲ್ಸ್ ಕಣಗಳು ಅಂತ ಎನ್ಕೊಂಡು ಅದರ ಮೇಲೆ ಆಂಟಿಬಾಡೀಸ್ ಉತ್ಪತ್ತಿ ಮಾಡಿ ಆ ಕಣಗಳನ್ನ ಡಿಸ್ಟ್ರಾಯ್ ಮಾಡುತ್ತೆ. ಅದರಿಂದಾಗಿ ಥೈರಾಯ್ಡ್ ಅಂತ ಹಾರ್ಮೋನ್ ಉತ್ಪತ್ತಿ ಆಗೋದು ಸಮಸ್ಯೆ ಆಗುತ್ತೆ. ಅದು ನಾವು ಕಾಮನ್ 10 to 12 ಅಂದ್ರೆ ಅಡಾಲಸೆಂಟ್ ಏಜ್ ಗ್ರೂಪ್ ಅಲ್ಲಿ ನೋಡೋ ಕಂಡೀಷನ್ ಆಗಿರುತ್ತೆ. ಸೊ ಇದು ಲೈಫ್ ಲಾಂಗ್, ಬಿಕಾಸ್ ಆ ಹಾರ್ಮೋನ್ ಉತ್ಪತ್ತಿನೇ ಆಗ್ತಿರಲ್ಲ, ಅದನ್ನ ಲೈಫ್ ಲಾಂಗ್ ಆಗಿ ಅವರು ಮೆಡಿಸಿನ್ಸ್ ತಗೋಬೇಕಾಗುತ್ತೆ. ಡೋಸೇಜ್ ಅವರ ತೂಕದ ತಕ್ಕಂತೆ ತೂಕದ ಮೇಲೆ ನಮ್ ಡೋಸೇಜ್ ಚೇಂಜ್ ಆಗ್ತಾ ಇರುತ್ತೆ. ಸೊ ಇದು 2 ಕಂಡೀಷನ್ ನಾವು ಹೈಪೋಥೈರಾಯ್ಡಿಸಮ್ ಅಂತ ಹೇಳ್ತೀವಿ, ಅಂದ್ರೆ ಥೈರಾಯ್ಡ್ ಹಾರ್ಮೋನ್ ಕಮ್ಮಿ ಇದೆ ದೇಹದಲ್ಲಿ. ಇನ್ನೊಂದು ಕಂಡೀಷನ್ ಬರುತ್ತೆ ಹೈಪರ್ ಥೈರಾಯ್ಡಿಸಮ್ ಅಂತ, ಅಂದ್ರೆ ದೇಹದಲ್ಲಿ
ಥೈರಾಯ್ಡ್ ಹಾರ್ಮೋನ್ ಉತ್ಪತ್ತಿ ತುಂಬ ಜಾಸ್ತಿ ಆಗ್ತಿದೆ. ಇದು ನಾವು ಕಾಮನ್ ಆಗಿ ಅದೇ ಅಡಾಲಸೆಂಟ್ ಏಜ್ ಗ್ರೂಪಲ್ಲಿ ನೋಡ್ತೀವಿ. ಅದಕ್ಕೆ ಗ್ರೇವ್ಸ್ ಡಿಸೀಸ್ ಅಂತ ಹೇಳ್ತೀವಿ, ಹೈಪರ್ ಥೈರಾಯ್ಡಿಸಮ್. ಸೊ ಈ ಥರ ಮಕ್ಕಳಲ್ಲಿ ಆ ಥೈರಾಯ್ಡ್ ಗ್ರಂಥಿ ತುಂಬಾನೇ ಕೆಲಸ ಮಾಡ್ತಾ ಇರುತ್ತೆ, ತುಂಬಾ ಜಾಸ್ತಿ ಕೆಲಸ ಮಾಡ್ತಿರೋದ್ರಿಂದ ಹಾರ್ಮೋನ್ದು ಲೆವೆಲ್ಸ್ ಜಾಸ್ತಿ ಆಗಿರೋದ್ರಿಂದ ಮಕ್ಕಳು ತೂಕ ಕಮ್ಮಿ ಆಗೋದು ಎಲ್ಲ ಬೇರೆ ಬೇರೆ ಸಿಂಪ್ಟಮ್ಸ್ಗಳಿರುತ್ತೆ. ಎದೆ ಬಡಿತ ಜಾಸ್ತಿ ಆಗೋದು, ಕೆಲವು ಕಣ್ಗುಡ್ಡೆಗಳು ಮುಂದೆ ಬಂದಂಗೆ ಕಾಣಿಸುತ್ತೆ, ನಾವು ಪ್ರಾಪ್ಟೋಸಿಸ್ ಅಂತ ಹೇಳ್ತೀವಿ, ಎಕ್ಸಾಫ್ಥಾಲ್ಮಸ್ ಅಂತ. ಸೊ ಈ ತರ ಎಲ್ಲ ಕಂಡೀಷನ್ಸ್ ಇರುತ್ತೆ. ಅದನ್ನ ನಾವು ನೋಡ್ಕೊಂಡು ಅದಕ್ಕೆ ಸೂಕ್ತ ಚಿಕಿತ್ಸೆನ ಕೊಡಬೇಕು. ಇನ್ ಕೆಲವೊಬ್ಬರಿಗೆ ಥೈರಾಯ್ಡ್ ಗ್ಲ್ಯಾಂಡ್ ಸ್ವೆಲ್ ಆದಂಗೆ ಫೀಲ್ ಆಗುತ್ತೆ, ಅದು ಯಾವ ತರ? ಹೌದು, ಅದು ಗಾಯ್ಟರ್ ಅಂತ ಏನ್ ನೋಡ್ತೀವಿ ಇವಾಗ ದೊಡ್ಡವರಲ್ಲೂ ಕೆಲವು ಗ್ರಂಥಿ ಇಷ್ಟು ದೊಡ್ಡದಿರುತ್ತೆ, ಅದು ಹೈಪರ್ ಫಂಕ್ಷನಿಂಗ್ ಗ್ಲ್ಯಾಂಡ್ ಅಂತ ಹೇಳ್ತೀವಿ. ಅವು ಯಾವಾಗ ಆ ಗ್ರಂಥಿ ಜಾಸ್ತಿಯಾಗಿ ಕೆಲಸ ಮಾಡ್ತಿದೆ, ಇಲ್ಲ ಕೆಲವು ಅಯೋಡಿನ್ ಡಿಫಿಷಿಯನ್ಸಿ ಕಂಡೀಷನ್ಸ್ ಅಲ್ಲೂ ನಾವು ಈ ತರ ಗಾಯ್ಟರ್ ಎಲ್ಲ ನೋಡ್ತೀವಿ. ಓಕೆ ಡಾಕ್ಟರ್, ಈಗ ನೆಕ್ಸ್ಟ್ ನಾವು ಡಯಾಬಿಟಿಕ್ ಅಂತ ಬಂದರೆ ಮೊದಲೆಲ್ಲ 45-50 ಇಯರ್ಸ್ಗೆ ಡಯಾಬಿಟಿಕ್ ಬರ್ತಾ ಇತ್ತು. ಬಟ್ ಈಗ ಚಿಕ್ಕ ಮಕ್ಕಳಿಂದನೇ ನೀವು ಹುಟ್ಟಾನೇ ಅದೊಂದು ಸಮಸ್ಯೆ ಅಂತಲೇ ಹೇಳ್ಬೋದು. ಅವಾಗಿಂದನೇ ಸ್ಟಾರ್ಟ್ ಆಗುತ್ತೆ. ಏನು ರೀಸನ್? ಅದು ಕೂಡ ಹಾರ್ಮೋನ್ ರಿಲೇಟೆಡೇನಾ? ಹೌದು, ಖಂಡಿತ. ಎಲ್ಲ ಟೈಪ್ 1 ಟೈಪ್ 2 ಅಂತ 2 ಥರ ಡಯಾಬಿಟೀಸ್ ಇರುತ್ತೆ. ನಾವೇನು ದೊಡ್ಡವರಲ್ಲಿ ನೋಡ್ತಿದ್ವಿ 45-50 ವರ್ಷ ಆದಮೇಲೆ ಬರೋ ಡಯಾಬಿಟೀಸ್ನ ಟೈಪ್ 2 ಡಯಾಬಿಟೀಸ್ ಅಂತ ಹೇಳ್ತೀವಿ. ಸೊ ಇದ್ರ ಕಾರಣ ಏನು ಅಂತಂದರೆ, ಫಸ್ಟ್ ಟೈಪ್ 1 ಡಯಾಬಿಟೀಸ್ ಏನು ನೋಡ್ತೀವಿ, ಅದು ಮಕ್ಕಳಲ್ಲೇ ನೋಡ್ತೀವಿ, ಹುಟ್ಟಿದ ಮಗುವಲ್ಲಿ. ನಾನು ಹೇಳ್ದಂಗೆ ಒಂದು ಪ್ಯಾಂಕ್ರಿಯಾಸ್ ಅಂತ ಗ್ರಂಥಿ ಇರುತ್ತೆ. ಆ ಗ್ರಂಥಿಯಿಂದ ಇನ್ಸುಲಿನ್ ಅಂತ ಒಂದು ಹಾರ್ಮೋನ್ ಉತ್ಪತ್ತಿ ಆಗುತ್ತೆ. ಇದು ನಮ್ಮ ದೇಹದಲ್ಲಿ ಯಾವಾಗ ಗ್ಲೂಕೋಸ್ ಲೆವೆಲ್ ಜಾಸ್ತಿ ಆಗುತ್ತೆ, ನಾವು ತಿಂದವಾಗೆಲ್ಲ ಗ್ಲೂಕೋಸ್ ಲೆವೆಲ್ ಜಾಸ್ತಿ ಆಗುತ್ತೆ, ಅಂದರೆ ಸಕ್ಕರೆ ಅಂಶ ದೇಹದಲ್ಲಿ ಜಾಸ್ತಿ ಆದವಾಗ ಅದನ್ನ ನಿಯಂತ್ರಣಕ್ಕೆ ತರಕ್ಕೆ, ನಾರ್ಮಲ್ ಲೆವೆಲ್ಗೆ ತರಕ್ಕೆ ಇನ್ಸುಲಿನ್ ಅಂತ ಒಂದು ಹಾರ್ಮೋನ್ ಉತ್ಪತ್ತಿ ಆಗುತ್ತೆ ಪ್ಯಾಂಕ್ರಿಯಾಸ್ ಇಂದ. ಈ ಟೈಪ್ 1 ಡಯಾಬಿಟೀಸ್ ಅಲ್ಲಿ, ಮಕ್ಕಳಲ್ಲಿ ಬರೋ ಡಯಾಬಿಟೀಸ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಈ ಗ್ರಂಥಿ ಡಿಸ್ಟ್ರಕ್ಟ್ ಆಗಿರುತ್ತೆ. ಇದು ಒಂದು ಆಟೋ ಇಮ್ಯೂನ್ ಕಂಡೀಷನ್. ನಾನು ಹಿಂಗೆ ಹೇಳ್ದಂಗೆ ಥೈರಾಯ್ಡ್ ಅಲ್ಲಿ ಇದು ಆಟೋ ಇಮ್ಯೂನ್ ಕಂಡೀಷನ್ ಇಂದ ಆ ಗ್ರಂಥಿಯಿಂದ ಥೈರಾಯ್ಡ್ ಹಾರ್ಮೋನ್ ಇನ್ಸುಲಿನ್ ಹಾರ್ಮೋನ್ ಉತ್ಪತ್ತಿನೇ ಆಗ್ತಿರಲ್ಲ. ಅದಕ್ಕೆ ಅವ್ರಿಗೆ ಲೈಫ್ ಲಾಂಗ್ ಇನ್ಸುಲಿನ್ ಟ್ರೀಟ್ಮೆಂಟ್ ಬೇಕಾಗುತ್ತೆ. ಇದು ಹುಟ್ಟಿದ ಮಗುವಲ್ಲೂ ನೋಡ್ತೀವಿ ನಾವು. 1 ವರ್ಷಕ್ಕಿಂತ ಕಮ್ಮಿ ನ್ಯೂನೇಟಲ್ ಡಯಾಬಿಟೀಸ್ ಅಂತಾನು ಕಂಡೀಷನ್ ನೋಡಿದ್ದೀವಿ. ಇವರು ಲೈಫ್ ಲಾಂಗ್ ಇನ್ಸುಲಿನ್ ಇಂಜೆಕ್ಷನ್ಸ್ ಮೇಲೆ ಇರ್ತಾರೆ. ಇನ್ನೊಂದು ಟೈಪ್ 2 ಡಯಾಬಿಟೀಸ್ ಏನು ನಾವು ದೊಡ್ಡವರಲ್ಲಿ ನೋಡ್ತೀವಿ, ಇದರಲ್ಲಿ ಏನಾಗುತ್ತೆ ಅಂತಂದ್ರೆ, ಇನ್ಸುಲಿನ್ ಉತ್ಪತ್ತಿ ಆಗ್ತಾ ಇರುತ್ತೆ, ಬಟ್ ಅದರ ಕಾರ್ಯ, ಅದರ ಆಕ್ಷನ್ ಸರಿಯಾಗಿ ಆಗ್ತಿರಲ್ಲ. ಇದನ್ನ ನಾವು ಇನ್ಸುಲಿನ್ ರೆಸಿಸ್ಟೆಂಟ್ ಸ್ಟೇಟ್ ಅಂತ ಹೇಳ್ತೀವಿ. ಆದ್ರೆ ಇದನ್ನ ಇವಾಗ ಚಿಕ್ಕ ವಯಸ್ಸು ಮಕ್ಕಳಲ್ಲಿ 10-12 ಇರೋ ಮಕ್ಕಳಲ್ಲೂ ನಾವು ನೋಡ್ತಿದ್ದೀವಿ. ಯಾಕಂದ್ರೆ ಇವಾಗ ಒಂದು ಒಬೇಸಿಟಿ ಜಾಸ್ತಿ ಆಗ್ತಿದೆ ಮಕ್ಕಳಲ್ಲಿ, ತೂಕ ಹೆಚ್ಚಳಿಕೆ, ಬೊಜ್ಜುತನ ಜಾಸ್ತಿ ಆಗಿರೋದ್ರಿಂದ ಇನ್ಸುಲಿನ್ ರೆಸಿಸ್ಟೆನ್ಸ್ ಜಾಸ್ತಿ ಆಗಿ ಟೈಪ್ 2 ಡಯಾಬಿಟಿಸ್ ಸಹ ನಾವು ಮಕ್ಕಳಲ್ಲಿ ಕಂಡು ಬರ್ತಾ ಇದೆ ಇವಾಗ. ಈಗ ಮ್ಯಾಮ್, ಜಾಸ್ತಿ ಸ್ವೀಟ್ಸ್ ಲೈಕ್ ಶುಗರ್ ಮತ್ತೆ ಜಾಗರಿ ಕಂಟೆಂಟ್ ತಿಂದ್ರೂ ಡಯಾಬಿಟಿಕ್ ಬರುತ್ತಾ? ಹೇಗೆ ಅದು? ಇಲ್ಲ, ಆ ಥರ ಇಲ್ಲ. ಶುಗರ್ ಜಾಸ್ತಿ ತಿಂದವ್ರಿಗೆ ಮಾತ್ರ ಶುಗರ್ ಕಾಯಿಲೆ ಬರುತ್ತೆ, ಸಕ್ಕರೆ ಕಾಯಿಲೆ ಬರುತ್ತೆ ಅಂತ ಏನು ಮೆಂಟಾಲಿಟಿ ಇರುತ್ತೆ, ಮೈಂಡ್ ಸೆಟ್ ಮಾಡ್ಕೊಂಡಿರ್ತಾರೆ ಈ ಹಳ್ಳಿ ಜನಗಳು ಕೂಡ. ಕರೆಕ್ಟ್ ಇನ್ಫಾರ್ಮೇಶನ್ ಗೊತ್ತಿರಲ್ಲ. ನೀನು ಜಾಸ್ತಿ ಶುಗರ್ ತಿಂತಿದ್ಯಾ, ಅದಕ್ಕೆ ನಿಂಗೆ ಶುಗರ್ ಬರುತ್ತೆ, ಶುಗರ್ ತಿನ್ನೋದು ಕಡಿಮೆ ಮಾಡು ಅಂತ ಹೇಳಿರೋದು ಉಂಟು. ಸೊ ಅದ್ರ ಬಗ್ಗೆ ಡೀಟೇಲ್ಸ್ ಇದೆ. ನಾನು ಹೇಳ್ದಂಗೆ ಸಕ್ಕರೆ ತಿಂದ್ರೆ ಸಕ್ಕರೆ ಕಾಯಿಲೆ ಬರುತ್ತೆ ಅಂತ ಏನೂ ಇಲ್ಲ. ನಾನು ಹಿಂಗೆ ಹೇಳಿದಂಗೆ 2 ಕಂಡೀಷನ್ ಬೇರೆ ಬೇರೆ ಇರುತ್ತೆ. ಟೈಪ್ 1 ಬೇರೆನೇ ಕಂಡೀಷನ್. ಆದರೆ ಟೈಪ್ 2 ಡಯಾಬಿಟೀಸ್ ಇವಾಗ ಸಕ್ಕರೆ ಜಾಸ್ತಿ ತಿನ್ನೋದ್ರಿಂದ ಬೊಜ್ಜುತನ ಜಾಸ್ತಿ ಆಗಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಜಾಸ್ತಿ ಆಗಿ ಟೈಪ್ 2 ಡಯಾಬಿಟಿಸ್ ಬರ್ತಾ ಇದೆ. ಬಟ್ ಒಂದ್ಸಲ ಡಯಾಬಿಟಿಸ್ ಬಂದಾದ್ಮೇಲೆ ಸಕ್ಕರೆ ಅಂಶನ ಕಡಿಮೆ, ಅದು ಅವಾಯ್ಡ್ ಮಾಡಬೇಕಾಗುತ್ತೆ. ಈಗಷ್ಟೇ ಹೇಳಿದ್ರಿ ಒಬೇಸಿಟಿ ಮಕ್ಕಳಲ್ಲಿ ಜಾಸ್ತಿ ಆಗ್ತಾ ಇದೆ ಅಂತ. ಒಬೇಸಿಟಿ ಜಾಸ್ತಿ ಆಗ್ಲಿಕ್ಕೆ ಕಾರಣ ಏನು ಡಾಕ್ಟರ್? ಒಬೇಸಿಟಿನೂ ಮೇನ್ಲಿ ಇವಾಗಿನ ಜೀವನ ಶೈಲಿ. ನಾವೇನು ಹೈ ಫ್ಯಾಟ್, ಹೈ ಸಾಲ್ಟ್, ಹೈ ಶುಗರ್ ಕಂಟೆಂಟ್ ಇರೋ ಫುಡ್, ಈಸಿಲಿ ಫುಡ್ ಎಲ್ಲ ಇವಾಗ ಅಲ್ಟ್ರಾ ಪ್ರಾಸೆಸ್ಡ್ ಫುಡ್ ಸಿಗ್ತಾ ಇದೆ, ಪ್ಯಾಕೇಜ್ಡ್ ಫುಡ್ ಬೇಗ ಸಿಗ್ತಾ ಇದೆ. ಇವಾಗ ಮನೆಗೇನೆ 5 ನಿಮಿಷದಲ್ಲಿ ಫುಡ್ ಸಿಗುತ್ತೆ. ಸೊ ಈ ತರ ಫುಡ್ ಸೇವನೆಯಿಂದಾಗಿ ಅವರು ದೇಹದಲ್ಲಿ ಎಲ್ಲ ಬೊಜ್ಜುತನ ಜಾಸ್ತಿ ಆಗ್ತಾ ಇದೆ. ಅದ್ರ ಜೊತೆಗೆ ಮಕ್ಕಳು ಫಿಸಿಕಲ್ ಆಕ್ಟಿವಿಟಿ ತುಂಬಾನೇ ಕಮ್ಮಿ ಇದೆ. ಮಕ್ಕಳು ಅಟ್ಲೀಸ್ಟ್ 30-60 ನಿಮಿಷ ಆದರೂ ದೈಹಿಕವಾಗಿ ಚಟುವಟಿಕೆಯಲ್ಲಿ ಅವರು ಅಳವಡಿಸ್ಬೇಕು. ಏನಾದರೂ ಫಿಸಿಕಲಿ ಆಕ್ಟಿವ್ ಆಗಿರಬೇಕು 30 ಮಿನಿಟ್ಸ್, ಇದು ಕಮ್ಮಿ ಇದೆ. ಮತ್ತೆ ಸ್ಕ್ರೀನ್ ಟೈಮ್ ಜಾಸ್ತಿ ಆಗಿದೆ ಇವಾಗ. ಸೊ ಅವರು ಲೈಫ್ ಸ್ಟೈಲ್ ಚೇಂಜಸ್ ತುಂಬಾನೇ ಆಗಿದೆ. ಸೊ ಇದೆಲ್ಲ ಕಾರಣದಿಂದ ಅವ್ರದ್ದು ಒಬೇಸಿಟಿ ಜಾಸ್ತಿ ಆಗ್ತಾ ಇದೆ. ಇವಾಗಂತೂ ರೈನಿ ಸೀಸನ್ ಮ್ಯಾಮ್. ನಮ್ಮ ಕೊನೆಯದಾಗಿ ವೀಕ್ಷಕರೇ, ರೈನಿ ಸೀಸನಲ್ಲಿ ಅವ್ರ ಮಕ್ಕಳನ್ನ ಯಾವ ರೀತಿ ಅವರು ಲಾಲನೆ ಪಾಲನೆ ಮಾಡಬೇಕು, ಯಾವ ರೀತಿ ಪ್ರಿಕಾಷನ್ಸ್ ತಗೋಬೇಕು ಅಂತ ತಿಳಿಸ್ಕೊಡಿ. ಸೊ ಹೇಳ್ದಂಗೆ ಇವಾಗ ರೈನಿ ಸೀಸನ್ ಅಲ್ಲಿ ಕಾಮನ್ ಆಗಿ ಶ್ವಾಸಕೋಶದ ಇನ್ಫೆಕ್ಷನ್ಸ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಓವರ್ ಕ್ರೌಡಿಂಗ್ನ ಅವಾಯ್ಡ್ ಮಾಡಬೇಕು. ತುಂಬಾನೇ ಜನ ಇರೋ ಜಾಗದಲ್ಲಿ ಆ ಥರ ಇರಬಾರ್ದು. ಅದ್ರ ಜೊತೆಗೆ ಮಕ್ಕಳಿಗೆ ಗುಡ್ ಹೈಜಿನಿಕ್ ಫುಡ್, ಒಳ್ಳೆ ಮನೆಯಲ್ಲಿ
ತಯಾರಿ ಮಾಡಿರೋ ಒಳ್ಳೆ ಫುಡ್, ನ್ಯೂಟ್ರಿಷಿಯಸ್ ಫುಡ್ನ ಕೊಡಬೇಕು. ಮತ್ತು ಆದಷ್ಟು ಹೊರಗಡೆ ಫುಡ್ನ ಅವಾಯ್ಡ್ ಮಾಡಿ, ಮತ್ತು ಕೋಲ್ಡ್ ಡ್ರಿಂಕ್ಸ್, ಕಾರ್ಬೋನೇಟೆಡ್ ಡ್ರಿಂಕ್ಸ್ ಇದೆಲ್ಲ ತುಂಬ ಅವಾಯ್ಡ್ ಮಾಡಬೇಕು. ಮತ್ತು ಮಕ್ಕಳನ್ನ ಬೆಚ್ಚಗಾಗಿಡಬೇಕು, ಚೆನ್ನಾಗಿ ನೀರು ಕುಡಿಸ್ತಾ ಇರಿ. ಗುಡ್ ಹೈಡ್ರೇಷನ್ ತುಂಬಾ ಇಂಪಾರ್ಟೆಂಟ್. ಮತ್ತು ಕೈ ತೊಳಿತಾ ಇರಬೇಕು. ಯಾವಾಗ ಕೆಮ್ಮೆಲ್ಲ ಬರುತ್ತೆ ಅವರು ಮುಖ ಕವರ್ ಮಾಡಬೇಕು. ಆದಷ್ಟು ತುಂಬ ಕ್ರೌಡೆಡ್ ಜಾಗಕ್ಕೆ ಹೋದರೆ ಮಾಸ್ಕ್ ಬಳಸಬೇಕಾಗುತ್ತೆ. ಸೊ ಹ್ಯಾಂಡ್ ಹೈಜಿನ್ ತುಂಬ ಇಂಪಾರ್ಟೆಂಟ್. ಪದೇ ಪದೇ ಕೈ ತೊಳಿತಾ ಇರಬೇಕು. ಇವಾಗ ನಾನು ಹೇಳ್ದಂಗೆ GE ಅಂದರೆ ಗ್ಯಾಸ್ಟ್ರೋಎಂಟ್ರೈಟಿಸ್, ಹೊಟ್ಟೆ ಇನ್ಫೆಕ್ಷನ್, ಲೂಸ್ ಮೋಷನ್, ಇದು ಎಲ್ಲ ಕಾಮನ್ ಆಗಿ ನೋಡ್ತೀವಿ ಇನ್ನು ಈ ಸೀಸನಲ್ಲಿ. ಸೊ ಮಕ್ಕಳು ಚೆನ್ನಾಗಿ ಕೈ ತೊಳಿಬೇಕು, ಅವರ ಹೈಜೀನ್ನ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಬೇಕು. ಸೊ ಈ ಥರ ಚೇಂಜಸ್ ಎಲ್ಲ ಮಾಡಿದರೆ ಇನ್ಫೆಕ್ಷನ್ಸ್ನ ಸ್ವಲ್ಪ ಕಮ್ಮಿ ಮಾಡ್ಬೋದು. ನೋಡಿದ್ರಲ್ಲ ವೀಕ್ಷಕರೇ, ಮಕ್ಕಳಲ್ಲಿ ಒಬೆಸಿಟಿ ಹೆಚ್ಚಾಗಲು ಕಾರಣವೇನು, ಮಕ್ಕಳಲ್ಲಿ ಥೈರಾಯ್ಡ್ ಬರಲು ಕಾರಣವೇನು, ಹಾಗೆ ಡಿಲೇ ಮತ್ತು ಅರ್ಲಿ ಪ್ಯೂಬರ್ಟಿಗೆ ಕಾರಣವೇನು, ಮಕ್ಕಳಲ್ಲಿ ಡಯಾಬಿಟಿಕ್ ಬರಲು ಕಾರಣವೇನು, ಮಕ್ಕಳನ್ನ ನಾವು ಯಾವ ರೀತಿ ಪೋಷಣೆ ಮಾಡಬೇಕು, ಹಾಗೆ ಮಕ್ಕಳ ದೇಹದಲ್ಲಿ ಉಂಟಾಗುವ ಹಾರ್ಮೋನ್ ಸಮಸ್ಯೆಗಳನ್ನ ಯಾವ ರೀತಿ ಪತ್ತೆ ಹಚ್ಚಬೇಕು ಎಂಬುದನ್ನ ಸಾಕಷ್ಟು ಮಾಹಿತಿಯನ್ನ ಡಾಕ್ಟರ್ ಅಕ್ಷತಾ ಅವರು ನಿಮಗೆ ನೀಡಿದ್ರು ಅಂತಾನೆ ಹೇಳ್ಬೋದು. ಡಾಕ್ಟರ್, ನಿಮ್ಮ ಬಿಸಿ ಸ್ಕೆಡ್ಯೂಲ್ ಅಲ್ಲೂ ನಮ್ಮ ವಾಹಿನಿಗೆ ಬಂದು ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿನ ನೀಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು, ಧನ್ಯವಾದ. ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಮುಂದೆ ಹಾಜರಿರ್ತೇನೆ. ಹೀಗೆ ನೋಡ್ತಾರೆ ನಿಮ್ಮ ನೆಚ್ಚಿನ ಸಿ ಮೈಸೂರು ವಾಹಿನಿ. ಅತ್ಯಾಧುನಿಕ ಸೌಲಭ್ಯಗಳು, ನುರಿತ ಅನುಭವಿ ವೈದ್ಯರ ತಂಡದೊಂದಿಗೆ ಉತ್ತಮ ಚಿಕಿತ್ಸೆಗಳು ಭಾನ್ನವಿ ಆಸ್ಪತ್ರೆಯಲ್ಲಿ ಲಭ್ಯ. ನಮ್ಮಲ್ಲಿ ನ್ಯೂರಾಲಜಿ, ನ್ಯೂರೋ ಮೈಕ್ರೋಸ್ಕೋಪಿಕ್ ಚಿಕಿತ್ಸೆ, ENT, ಕಿಡ್ನಿ ಸ್ಟೋನ್ಗೆ ಲೇಸರ್ ಚಿಕಿತ್ಸೆ, ಡರ್ಮಟಾಲಜಿ, ಟ್ಯಾಟೂ ರಿಮೂವಲ್ ಲೇಸರ್ ಟ್ರೀಟ್ಮೆಂಟ್, ಹೇರ್ ಟ್ರಾನ್ಸ್ಪ್ಲಾಂಟ್, ಗೈನಕಾಲಜಿ, ಪೀಡಿಯಾಟ್ರಿಕ್, ರೇಡಿಯಾಲಜಿ, ಲ್ಯಾಬೊರೇಟರಿ ಡಯಾಗ್ನೋಸ್ಟಿಕ್ಸ್, 24x7 ಫಾರ್ಮಸಿ, ಎಮರ್ಜೆನ್ಸಿ ಮತ್ತು ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯ. ಆಧುನಿಕ ವೈದ್ಯಕೀಯ ಸಲಕರಣೆಯನ್ನ ಹೊಂದಿರುವ ಆಪರೇಷನ್ ಥಿಯೇಟರ್, ICU, ಎಂಡೋಸ್ಕೋಪಿಕ್, ಡಯಾಲಿಸಿಸ್ ಚಿಕಿತ್ಸೆಗಳನ್ನ ನೀಡಲಾಗುವುದು. ಇದಲ್ಲದೆ ಸರ್ಕಾರಿ ಮತ್ತು ಯಾವುದೇ ಖಾಸಗಿ ಹೆಲ್ತ್ ಇನ್ಶೂರೆನ್ಸ್ ಯೋಜನೆಯನ್ನ ಒಳಗೊಂಡಿದೆ. ಸೇವಾ ಮನೋಭಾವ ಹೊಂದಿರುವ ವೈದ್ಯರು ಮತ್ತು ನರ್ಸಿಂಗ್ ಸಿಬ್ಬಂದಿಗಳಿಂದ ಉತ್ತಮ ಸೇವೆ ನೀಡಲಾಗುವುದು. ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗೆ ಸೂಕ್ತ ಚಿಕಿತ್ಸೆ ಪಡೆಯಲು ಭಾನ್ನವಿ ಆಸ್ಪತ್ರೆಗೆ ಭೇಟಿ ಕೊಡಿ. ಸಂಪರ್ಕಿಸಿ ಭಾನ್ನವಿ ಆಸ್ಪತ್ರೆ, P2, ಅನಿಕೇತನ ರೋಡ್, E&F ಬ್ಲಾಕ್, ಕುವೆಂಪು ನಗರ, ಮೈಸೂರು.